ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದಿನ ಒಂದು ತರಗತಿಗೆ ನಿಮಗೆಲ್ಲರಿಗೂ ಸಹ ಸ್ವಾಗತ. ಭದ್ರಾ ಪ್ರೌಢಶಾಲೆ ಭದ್ರಾವತಿಯಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕಿಯಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದೇನೆ. ನನ್ನ ಹೆಸರು ಶಬೀನಾ ಹೆಚ್. ಇಂದು ನಾವು 9ನೇ ತರಗತಿಯ ಅರ್ಥಶಾಸ್ತ್ರ ಸಮಾಜ ವಿಜ್ಞಾನದಲ್ಲಿ ಬರುವಂತಹ ಒಂದು ವಿಭಾಗ ಅರ್ಥಶಾಸ್ತ್ರದ ಅಧ್ಯಾಯ 1 ನೈಸರ್ಗಿಕ ಸಂಪನ್ಮೂಲಗಳು. ಈ ಅಧ್ಯಾಯವನ್ನು ಅಭ್ಯಾಸ ಮಾಡೋಣ. ಹಾಗಾದರೆ ಮಕ್ಕಳೇ, ನಿಮಗೆಲ್ಲರಿಗೂ ಸಹ ಸಂಪನ್ಮೂಲ ಅನ್ನೋದು ಪರಿಚಯವಿದೆ. ಜಲ ಸಂಪನ್ಮೂಲ, ಮಣ್ಣು ಸಹ ಒಂದು ಸಂಪನ್ಮೂಲ, ಅದಿರು ಖನಿಜಗಳು ಅನ್ನೋದು ಸಂಪನ್ಮೂಲ. ಇವೆಲ್ಲ ಸಂಪನ್ಮೂಲಗಳ ಒಂದು ಪರಿಚಯ ಅನ್ನೋದು ನಿಮಗೆಲ್ಲರಿಗೂ ಸಹ ಇದೆ. ಹಾಗಾದರೆ ಇಂದು ನಾವು ನೈಸರ್ಗಿಕ ಸಂಪನ್ಮೂಲ ಎನ್ನುವಂತಹ ಅಧ್ಯಾಯದಲ್ಲಿ ನೈಸರ್ಗಿಕ ಸಂಪನ್ಮೂಲಗಳ ಅರ್ಥ, ನೈಸರ್ಗಿಕ ಸಂಪನ್ಮೂಲಗಳಲ್ಲಿರುವಂತಹ ವಿಧಗಳು, ಮುಗಿದು ಹೋಗುವ ಸಂಪನ್ಮೂಲ, ಮುಗಿದು ಹೋಗುವ ಸಂಪನ್ಮೂಲಗಳು, ಹಾಗೂ ನೈಸರ್ಗಿಕ ಸಂಪನ್ಮೂಲಗಳ ಕೊರತೆಗೆ ಕಾರಣವಾದಂತಹ ಅಂಶಗಳು, ನೈಸರ್ಗಿಕ ಸಂಪನ್ಮೂಲಗಳನ್ನು ಯಾವ ರೀತಿಯಾಗಿ ನಾವು ಸಂರಕ್ಷಣೆ ಮಾಡಬೇಕು, ಹಾಗೂ ನಮ್ಮ ಪರಿಸರದ ಹೆಜ್ಜೆ ಗುರುತಿನ ಪ್ರಮಾಣವನ್ನು ಕಡಿಮೆ ಮಾಡಲು ಅನುಸರಿಸುವಂತಹ ಮಾರ್ಗೋಪಾಯಗಳು, ಈ ಎಲ್ಲ ಕಲಿಕಾಂಶಗಳನ್ನು ಇಂದು ನಾವು ಈ ಒಂದು ತರಗತಿಯಲ್ಲಿ ಅಭ್ಯಾಸ ಮಾಡೋಣ. ಹಾಗಾದರೆ ಮಕ್ಕಳ, ಮಾನವ ಆಸೆಗಳು, ಇಷ್ಟಗಳು ಅನಂತವಾಗಿದೆ ಅಂತೇಳಿ ನಾವು ಹೇಳ್ಬೋದು. ಆದರೆ ಸಂಪತ್ತು ಮಾತ್ರ, ಸಂಪನ್ಮೂಲ ಮಾತ್ರ ಮಿತವಾಗಿದೆ. ಈ ಸಂಪನ್ಮೂಲ ಎನ್ನುವಂತಹ ಪದದ ಅರ್ಥ ವಿಶಾಲವಾದಂತಹ ಒಂದು ಅರ್ಥವನ್ನು ಒಳಗೊಂಡಂತಹ ಒಂದು ಶಬ್ದವಾಗಿದೆ. ಇಲ್ಲಿ ನೋಡಿ, ಮಾನವನು ಕೈಗೊಳ್ಳುವ ಎಲ್ಲ ಆರ್ಥಿಕ ಚಟುವಟಿಕೆಗಳು, ನೋಡಿ ಮನುಷ್ಯ ಯಾವ್ಯಾವ ಕೈಗಾರಿಕೆ ಯಾವ್ಯಾವ ಒಂದು ಚಟುವಟಿಕೆಗಳನ್ನು ಕೈಗೊಳ್ತಾನೆ ಅಂದರೆ ವಸ್ತುಗಳನ್ನು ಉತ್ಪಾದನೆ ಮಾಡ್ತಾನೆ, ವಿನಿಮಯ ಮಾಡ್ಕೊಳ್ತಾನೆ, ಅದರ ಜೊತೆಗೆ ಅನುಭೋಗವನ್ನು ಮಾಡ್ತಾನೆ. ಈ ಎಲ್ಲ ಚಟುವಟಿಕೆಗಳು ಅಂದರೆ ಅನುಭೋಗ ಮಾಡಲು ಬಳಸುವಂತಹ ವಸ್ತುಗಳು, ಎಲ್ಲ ಚಟುವಟಿಕೆಗಳನ್ನು ನಾವು ಸೂಚಿಸುವುದನ್ನೇ ನಾವು ಸಂಪನ್ಮೂಲ ಅಂತೇಳಿ ನಾವು ಕರೀಬಹುದು. ಇಲ್ಲಿ ನೋಡಿ, ನೈಸರ್ಗಿಕ ಸಂಪನ್ಮೂಲಗಳು ವಿವಿಧ ರೀತಿಯಾದಂತಹ ಒಂದು ಸಂಪತ್ತನ್ನು ನಾವು ಹೊಂದಿರುವೆ. ಅದರಲ್ಲಿ ನೈಸರ್ಗಿಕವಾದಂತಹ ಸಂಪನ್ಮೂಲ ಅನ್ನೋದು ಮಾನವನ ಬಳಕೆಗಾಗಿ ಲಭ್ಯವಿದೆ. ಇವು ಮನುಷ್ಯನಿಗೆ ಅತ್ಯಂತ ಪ್ರಮುಖವಾಗಿದೆ. ಅವುಗಳು ಯಾವಂತ ಹೇಳ್ತೀರಾ? ನೀರು, ಮಣ್ಣು, ಸೂರ್ಯರಶ್ಮಿ, ಅದಿರುಗಳು, ಇವೆಲ್ಲವೂ ಸಹ ನಿಸರ್ಗದಿಂದ ಮಾನವನಿಗೆ ಕೊಡಲ್ಪಟ್ಟಂತಹ ಒಂದು ಕೊಡುಗೆ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಅವುಗಳಿಲ್ಲದಿದ್ದರೆ ಮಾನವನವರ ಜೀವಿತವೇ ಸಾಧ್ಯವಿಲ್ಲ. ಜೀವನ ಅನ್ನೋದು ಕಷ್ಟ ಆಗುತ್ತೆ. ನೋಡಿ, ಸೂರ್ಯ ಇಲ್ಲದಿದ್ದರೆ, ಸೂರ್ಯನ ಕಿರಣಗಳು ಇಲ್ಲದಿದ್ದರೆ ಕಷ್ಟ. ನೀರು, ವಾಯು, ಅರಣ್ಯಗಳು, ನೋಡಿ ಆಮ್ಲಜನಕ ನಮಗೆ ಸಿಗುತ್ತೆ, ಅರಣ್ಯಗಳಿಂದ ಸಿಗುತ್ತೆ. ನೀರು ಉಸಿರಾಡಲು ವಾಯು, ಮಣ್ಣು ಆಹಾರ ಬೆಳೆಯೋದಕ್ಕೆ ಮಣ್ಣು, ಸೂರ್ಯನ ರಶ್ಮಿ, ಇವೆಲ್ಲವೂ ಸಹ ಈ ಒಂದು ನೈಸರ್ಗಿಕವಾದಂತಹ ಸಂಪನ್ಮೂಲ ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದು. ಜೈವಿಕ ವೈವಿಧ್ಯತೆಯನ್ನು ಒಳಗೊಂಡಂತಹ ಈ ಸಂಪನ್ಮೂಲಗಳನ್ನು ನಾವು ನೋಡ್ತೀವಿ. ಅತ್ಯಂತ ಪ್ರಮುಖವಾಗಿದೆ. ನೋಡಿ, ಪ್ರಪಂಚದಲ್ಲಿ 7 ಶತಕೋಟಿಗಳಷ್ಟು ಹೆಚ್ಚು ಜನಸಂಖ್ಯೆಯನ್ನು ಒಳಗೊಂಡಿದೆ. ಜನಸಂಖ್ಯೆ ಅನ್ನೋದು ಹೆಚ್ಚಾಗ್ತಾ ಇದೆ. ಆದರೆ ಆ ಹೆಚ್ಚಾಗುವಂತಹ ಜನಸಂಖ್ಯೆಗೆ ತಕ್ಕಂತೆ ಸಂಪನ್ಮೂಲಗಳು ನಮ್ಮಲ್ಲಿ ಇಲ್ಲ. ಯಾಕೆ ಅಂದರೆ ಸಂಪನ್ಮೂಲ ಅನ್ನೋದು ತುಂಬ ಕಡಿಮೆ
ಮನುಷ್ಯನಿಗೆ ಬೇಕಾಗುವಂತಹ ಕನಿಷ್ಠ ಅವಶ್ಯಕತೆಗಳು, ಮೂಲಭೂತ ಸೌಲಭ್ಯಗಳನ್ನು, ಕನಿಷ್ಠವಾದಂತಹ ಮೂಲಭೂತ ಸೌಲಭ್ಯಗಳನ್ನು ಬಳಸಿಕೊಳ್ಳುವುದು ತುಂಬ ಕಷ್ಟವಾಗ್ತಾ ಇದೆ, ದುಸ್ತರವಾಗ್ತಾ ಇದೆ. ನೋಡಿ, ನೈಸರ್ಗಿಕವಾಗಿ ಕೊಟ್ಟಂತಹ ಸಂಪನ್ಮೂಲವನ್ನು ನಾವು ಮಿತವಾಗಿ ಬಳಸಬೇಕು. ಹಾಗಾದರೆ ಮಕ್ಕಳ, ಇಂದು ನಾವು ನೈಸರ್ಗಿಕ ಸಂಪನ್ಮೂಲಗಳ ಅರ್ಥವನ್ನು ನೋಡೋಣ. ಇಲ್ಲಿ ನೋಡಿ, ನೈಸರ್ಗಿಕವಾಗಿ ಲಭ್ಯವಿದ್ದು ತಾವಿದ್ದಂತಹ ಒಂದು ಸ್ವರೂಪದಲ್ಲಿಯೇ ಅವೇನಾಗಿವೆ ಅಂದರೆ ಮೌಲ್ಯಯುತವೆಂದು ಪರಿಗಣಿತವಾಗಿರುತ್ತದೆ. ಮನುಷ್ಯ ತನ್ನೆಲ್ಲಿ ಜೀವಿತವಾಗಿದ್ದಾನೆ ಅಲ್ಲಿ ಈ ನೈಸರ್ಗಿಕ ಸಂಪನ್ಮೂಲಗಳು ಲಭ್ಯವಿರಬೇಕು. ಈ ನೈಸರ್ಗಿಕ ಸಂಪನ್ಮೂಲಗಳು ಲಭ್ಯವಿದ್ದು ಅದಕ್ಕೆ ಒಂದು ಮೌಲ್ಯಯುತವಾದಂತಹ ಒಂದು ಬೆಲೆ ಅನ್ನೋದು ಇರಬೇಕು. ನೈಸರ್ಗಿಕವಾಗಿ ಲಭ್ಯವಿದ್ದು ತಾವಿದ್ದ ಸ್ವರೂಪದಲ್ಲಿಯೇ ಮೌಲ್ಯಯುತ ಎಂದು ಪರಿಗಣಿತವಾಗಿರುವ ವಸ್ತುಗಳೆಲ್ಲವನ್ನೂ ಸಹ ನಾವು ನೈಸರ್ಗಿಕ ಸಂಪನ್ಮೂಲ ಎನ್ನುತ್ತೇವೆ. ನೋಡಿ, ಮಾನವನಿಗೆ ಆತ ಎಲ್ಲಿದೆಯೋ ಅಲ್ಲಿ ಲಭ್ಯವಿರಬೇಕು. ತಾವಿದ್ದ ಸ್ವರೂಪದಲ್ಲಿಯೇ ನೈಸರ್ಗಿಕ ಸಂಪನ್ಮೂಲ ಲಭ್ಯ ಇರಬೇಕು. ಅದು ಮೌಲ್ಯಯುತವಾದಂತಹ ಒಂದು ವಸ್ತುವಾಗಿರಬೇಕು. ಇದನ್ನೇ ನಾವು ನೈಸರ್ಗಿಕ ಸಂಪನ್ಮೂಲ ಅಂತೇಳಿ ನಾವು ಕರಿತೀವಿ. ಹಾಗಾದ್ರೆ ಇಲ್ಲಿ ನೋಡಿ, ಆಹಾರ ನಮಗೆ ಬೇಕು. ಆಹಾರ ಬೆಳೆಯುವುದಕ್ಕೆ ನಮಗೆ ಮಣ್ಣು ಬೇಕು. ಫಲವತ್ತಾದ ಮಣ್ಣು ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿ ಇಳುವರಿ ಅನ್ನೋದು ಜಾಸ್ತಿಯಾಗಿ ಬರುತ್ತೆ. ಹಾಗಾದರೆ ಮಾನವನಿಗೆ ಆಹಾರ ರೂಪದಲ್ಲಿ ನಮಗೆ ಬರಬೇಕಾದ್ರೆ ನಮಗೆ ಮಣ್ಣಿನ ಅವಶ್ಯಕತೆ ಅನ್ನೋದು ಇದೆ. ಉಸಿರಾಡಲು ವಾಯು ಬೇಕು, ಅತಿ ಅವಶ್ಯಕವಾಗಿ ಬೇಕು. ನೋಡಿ, ಮಾನವನ ಎಲ್ಲ ಚಟುವಟಿಕೆಗಳಿಗೆ ಮೂಲಾಧಾರವಾದಂತಹ ನೀರಿನ ಒಂದು ಅವಶ್ಯಕತೆ ಇದೆ. ಏನಿದೆ? ನೀರಿನ ಅವಶ್ಯಕತೆಗಳಿದೆ. ಹಲವು ಸೇವೆಗಳನ್ನು ಒದಗಿಸಲು ನಮಗೆ ಮರಗಿಡಗಳು ಅತ್ಯವಶ್ಯಕವಾಗಿ ಬೇಕು. ಪರಿಸರವನ್ನು ಸಮತೋಲನದಲ್ಲಿ ಇಡೋದಕ್ಕೆ ಮರಗಿಡಗಳು ಬೇಕು. ಶುದ್ಧವಾದಂತಹ ವಾಯು ಬೇಕಂದರೆ ನಮಗೆ ಮರಗಿಡಗಳು ಬೇಕು. ಗೃಹೋಪಯೋಗಕ್ಕೆ ಅಥವಾ ಮನೆ ಕಟ್ಟಲು, ಮನೆಗೆ ಬೇಕಾದಂತಹ ಪೀಠೋಪಕರಣಗಳನ್ನು ಮಾಡಲಿಕ್ಕೆ ನಮಗೆ ಮರಗಿಡಗಳು ಬೇಕು. ಇದರ ಜೊತೆಗೆ ಈ ವಾಯು ಅನ್ನೋದು ಸಹ ಅವಶ್ಯಕವಾಗಿ ನಮಗೆ ಬೇಕು. ಶುದ್ಧವಾದಂತಹ ವಾಯು ಬೇಕು. ಅದಿರುಗಳು, ಇವೆಲ್ಲದನ್ನೂ ಸಹ ನಾವು ಸಂಪನ್ಮೂಲ ಅಂತೇಳಿ ನಾವು ಕರಿತೀವಿ. ನಿಸರ್ಗದತ್ತವಾಗಿ ಕೊಟ್ಟಿರುವಂತಹ ಒಂದು ಸಂಪತ್ತು. ಹಾಗಾದರೆ ಇಲ್ಲಿಂದ ನೀವು ಸಂಪನ್ಮೂಲಗಳ ಅರ್ಥ ಅನ್ನೋದನ್ನು ನೀವು ತಿಳ್ಕೊಂಡ್ರಿ. ಹಾಗಾದರೆ ಈಗ ನೈಸರ್ಗಿಕ ಸಂಪನ್ಮೂಲಗಳ ವಿಧಗಳು ಯಾವುವು ಅನ್ನೋದನ್ನು ನಾವು ನೋಡೋಣ. ಒಂದನೆಯದು ಪುನರುತ್ಪತ್ತಿ, ನವೀಕರಣಗೊಳ್ಳುವ ಸಂಪನ್ಮೂಲ. ಯಾವ್ಯಾವು ಅಂತ ನೋಡೋಣ. ನೀರು, ಭೂಮಿ, ಅರಣ್ಯ, ಗಾಳಿ, ಸೂರ್ಯನ ಶಾಖ, ಮೀನುಗಳು. ನೋಡಿ, ಈ ವಸ್ತುಗಳನ್ನು ನಾವು ಎಷ್ಟು ಬಳಸ್ತಾ ಹೋಗ್ತೀವೋ ಈ ವಸ್ತುಗಳು ಬರಿದಾಗದೇ ಇಲ್ಲ, ಖಾಲಿಯಾಗದೇ ಇಲ್ಲ. ಇಂತಹ ವಸ್ತುಗಳನ್ನು ನಾವು ಪುನರುತ್ಪತ್ತಿ, ನವೀಕರಣಗೊಳ್ಳುವಂತಹ ಒಂದು ನೈಸರ್ಗಿಕ ಸಂಪನ್ಮೂಲ ಅಂತ ಕರಿತೀವಿ. ಇದು ಎಷ್ಟೇ ಬಳಸ್ತಾ ಹೋದ್ರೂ ಸಹ ನಮಗೆ ಪುನರುತ್ಪತ್ತಿ ಆಗ್ತಾನೇ ಹೋಗುತ್ತೆ. ನಿರಂತರವಾಗಿ ನಮಗೆ ಮತ್ತೆ ಮತ್ತೆ ದೊರೀತಾ ಹೋಗುತ್ತೆ ಈ ವಸ್ತುಗಳು. ಯಾವುವು? ನೈಸರ್ಗಿಕ ಸಂಪನ್ಮೂಲಗಳು. ನೀರು, ಭೂಮಿ, ಅರಣ್ಯ, ಮೀನುಗಳು, ಸೂರ್ಯನ ಒಂದು ರಶ್ಮಿ, ಸೂರ್ಯನ ಕಿರಣಗಳು, ಸೂರ್ಯನ ಶಾಖ, ಗಾಳಿ, ಇವೆಲ್ಲವೂ ಸಹ ಮುಗಿದು ಹೋಗದ ಸಂಪನ್ಮೂಲ ಅಂತೇಳಿಟ್ಟು ಕರಿತೀವಿ. ಹಾಗಾದರೆ ಎರಡನೆಯ ನೋಡೋಣ. ಮುಗಿದು ಹೋಗದ ಸಂಪನ್ಮೂಲ. ಮುಗಿದು ಹೋಗದ ಸಂಪನ್ಮೂಲ ಅಂದರೆ ಮುಗಿದು ಹೋಗುತ್ತೆ, ಮತ್ತೆ ಮತ್ತೆ ಅದನ್ನು ನಾವು ಪುನರುತ್ಪತ್ತಿ ಮಾಡೋದಕ್ಕೂ ಆಗಲ್ಲ, ಅದು ಲಭ್ಯನೇ ಆಗಲ್ಲ, ಬರಿದಾಗುತ್ತಾ ಹೋಗುತ್ತೆ. ಹಾಗಾದರೆ ಯಾವುದಂತ ನೋಡೋಣ ಮಕ್ಕಳೇ. ಕಬ್ಬಿಣದ ಅದಿರು, ತಾಮ್ರ, ಚಿನ್ನ, ಮ್ಯಾಂಗನೀಸ್, ಬಾಕ್ಸೈಟ್, ಇವೆಲ್ಲವೂ ಸಹ ಖನಿಜಗಳು. ನೋಡಿ, ನಮ್ಮ ಕರ್ನಾಟಕವನ್ನ ಚಿನ್ನದ ನಾಡು, ಗಂಧದ ನಾಡು ಅಂತ ಕರಿತೀವಿ. ಇಲ್ಲಿ ನಾವು ಜೈವಿಕ ಅಜೈವಿಕ ಸಂಪನ್ಮೂಲ
ಬಿಟ್ಟು ಮತ್ತೆ ಎರಡು ಭಾಗವನ್ನು ನಾವು ನೋಡ್ತೀವಿ. ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಎರಡು ವಿಧ. ಒಂದು ಮುಗಿದು ಹೋಗುವ ಸಂಪನ್ಮೂಲ, ಇನ್ನೊಂದು ಮುಗಿದು ಹೋಗದ ಸಂಪನ್ಮೂಲ. ಎರಡು ಭಾಗಗಳನ್ನಾಗಿ ನಾವು ನೋಡಿದ್ವಿ. ಮತ್ತೆ ನಾವು ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಮತ್ತೆ ಎರಡು ಭಾಗಗಳನ್ನಾಗಿ ನೋಡ್ತೀವಿ. ಒಂದು ಜೈವಿಕ, ನೈಸರ್ಗಿಕ ಸಂಪನ್ಮೂಲ. ಜೈವಿಕ ಅಂದರೆ ಜೀವಿಗಳಿಂದ, ಸಸ್ಯಗಳಿಂದ ಪಡೆಯುವಂತಹ ಒಂದು ಸಂಪನ್ಮೂಲ. ಇದನ್ನು ನಾವು ಜೈವಿಕ ಸಂಪನ್ಮೂಲ ಅಂತ ಹೇಳಿಟ್ಟು ಕರೀತೀವಿ. ಅಜೈವಿಕ ಸಂಪನ್ಮೂಲ ಎಂದರೆ ನಿರ್ಜೀವ ವಸ್ತುಗಳಾದ ನೀರು, ಮಣ್ಣು, ಅದಿರುಗಳು, ಈ ವಸ್ತುಗಳಿಂದ ಪಡೆಯುವಂತಹ ಒಂದು ಸಂಪನ್ಮೂಲವನ್ನು ನಾವು ಅಜೈವಿಕ ಸಂಪನ್ಮೂಲ ಅಂತೇಳಿ ನಾವು ಕರೆದಿವಿ. ನೋಡಿ, ನೈಸರ್ಗಿಕ ಸಂಪನ್ಮೂಲಗಳ ಅರ್ಥ ಗೊತ್ತಾಯಿತು ನಿಮಗೆ. ನೈಸರ್ಗಿಕ ಸಂಪನ್ಮೂಲಗಳ ವಿಧಗಳು ನಿಮಗೆ ಗೊತ್ತಾಯಿತು ಮಕ್ಕಳೇ. ಈಗ ಮುಂದುವರೆದು ಈ ನೈಸರ್ಗಿಕ ಸಂಪನ್ಮೂಲಗಳ ಒಂದು ಕೊರತೆ ಅನ್ನೋದನ್ನು ನಾವು ನೋಡ್ತಾ ಹೋಗ್ತಾ ಇದ್ದೀವಿ. ನೈಸರ್ಗಿಕ ಸಂಪನ್ಮೂಲ ಅನ್ನೋದು ಮಿತವಾಗಿದೆ. ಮೊದಲೇ ಹೇಳಿದ ಹಾಗೆ ನಾನು ಮಾನವನ ಇಷ್ಟಗಳು ಅನಂತವಾಗಿದೆ. ಆದರೆ ನೈಸರ್ಗಿಕ ಸಂಪತ್ತು ಮಾತ್ರ ಏನಾಗಿದೆ? ಮಿತವಾಗಿದೆ, ಕಡಿಮೆ ಪ್ರಮಾಣದಲ್ಲಿದೆ. ನಮ್ಮ ಭಾರತದಲ್ಲಿ ಜನಸಂಖ್ಯೆ ಅನ್ನೋದು ಹೆಚ್ಚಾಗ್ತಾ ಇದೆ. ಮೂಲಭೂತ ಅವಶ್ಯಕತೆಗಳು ಅವಶ್ಯಕವಾಗಿ ಬೇಕು. ಮಾನವನ ಒಂದು ಮೂಲಭೂತ ಅವಶ್ಯಕತೆಗಳಲ್ಲಿ ಆಹಾರ ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕೇ ಬೇಕು. ವಸತಿ, ಬಟ್ಟೆ. ಹಾಗಾದರೆ ಈ ಮೂಲಭೂತ ಅವಶ್ಯಕತೆಗಳನ್ನು ಎಲ್ಲಿಂದ ಪಡ್ಕೊಳ್ತಾನೆ ಮಾನವ? ಈ ಮೂಲಭೂತ ಅವಶ್ಯಕತೆಗಳನ್ನು ನಾವು ನೈಸರ್ಗಿಕ ಸಂಪನ್ಮೂಲಗಳಿಂದ ನಾವು ಪಡ್ಕೊಳ್ತೀವಿ. ನೈಸರ್ಗಿಕ ಸಂಪನ್ಮೂಲಗಳು ಇವನ್ನ ಪೂರೈಸುತ್ತವೆ. ಹಾಗಾದರೆ ಯಾವುದಂತ ನೋಡೋಣ? ಗಾಳಿ, ನೀರು, ಮಣ್ಣು, ಅದಿರು, ಕಲ್ಲಿದ್ದಲು, ಪೆಟ್ರೋಲಿಯಂ, ಪ್ರಾಣಿ ಮತ್ತು ಸಸ್ಯ ಸಂಕುಲ, ಇವೆಲ್ಲವೂ ಸಹ ನೈಸರ್ಗಿಕ ಸಂಪನ್ಮೂಲವನ್ನು ಪೂರೈಸುತ್ತವೆ. ಜನಸಂಖ್ಯೆ ಅನ್ನೋದು ಹೆಚ್ಚಾದಂತೆ ಅವರ ಬೇಡಿಕೆಯೂ ಸಹ ಏನಾಗ್ತಾ ಇದೆ? ವಿಪರೀತವಾಗಿ ಹೆಚ್ಚಾಗ್ತಾ ಇದೆ. ಸಂಪತ್ತು ಮಾತ್ರ ಕಡಿಮೆ ಪ್ರಮಾಣದಲ್ಲಿದೆ. ನೋಡಿ, ಔದ್ಯೋಗೀಕರಣ, ಜಾಗತೀಕರಣ, ನಗರೀಕರಣ, ಇವೆಲ್ಲರ ಒಂದು ಬೇಡಿಕೆಗಳನ್ನು ಪೂರೈಸುವುದಕ್ಕೆ ನೈಸರ್ಗಿಕ ಸಂಪನ್ಮೂಲಗಳು ಇಲ್ಲ, ಕಡಿಮೆ ಪ್ರಮಾಣದಲ್ಲಿದೆ. ಹಾಗಾದರೆ ಈ ನೈಸರ್ಗಿಕ ಸಂಪನ್ಮೂಲಗಳ ಒಂದು ಕೊರತೆ ಯಾವುದರಿಂದ ಆಗ್ತಾ ಇದೆ, ಯಾವ ಅಂಶಗಳಿಂದ ಆಗ್ತಾ ಇದೆ ಅನ್ನೋದನ್ನು ನಾವು ನೋಡೋಣ. ಒಂದನೇದಾಗಿ ಮಿತಿ ಮೀರಿದ ಜನಸಂಖ್ಯೆ. ನೋಡಿ, ಜನಸಂಖ್ಯೆ ಅನ್ನೋದು ಹೆಚ್ಚಾಗ್ತಾ ಇದೆ. ಆಹಾರ ಅನ್ನೋದು ಅತ್ಯವಶ್ಯಕವಾಗಿ ಬೇಕೇ ಬೇಕು. ಆಹಾರಕ್ಕಾಗಿ ವಸತಿಗೋಸ್ಕರ ಜಮೀನು ಅನ್ನೋದು ಮಾಡ್ಕೋಬೇಕು. ಹಾಗಾದರೆ ಮನುಷ್ಯ ಏನು ಮಾಡ್ತಾ ಇದ್ದಾನೆ? ಅರಣ್ಯಗಳನ್ನು ಕಡಿದು ಅಲ್ಲಿ ಕೃಷಿಯನ್ನು ಪ್ರಾರಂಭ ಮಾಡ್ಕೊಳ್ತಾ ಇದ್ದಾನೆ. ಕೃಷಿ ಭೂಮಿಯನ್ನು ವಸತಿಗಾಗಿ, ಉದ್ಯಮವನ್ನು ಸ್ಥಾಪನೆ ಮಾಡೋದಕ್ಕೆ, ರಸ್ತೆಗಳ ನಿರ್ಮಾಣಕ್ಕೆ, ರೈಲ್ವೆಗಳನ್ನು ನಿರ್ಮಿಸುವುದರಿಂದ, ದೊಡ್ಡ ದೊಡ್ಡ ಒಂದು ಕಟ್ಟಡಗಳನ್ನು ಕಟ್ಟುವುದಕ್ಕೆ, ಇವೆಲ್ಲದಕ್ಕೂ ಸಹ ಬಳಸಿಕೊಂಡಾಗ ಅಲ್ಲಿ ಭೂಮಿ ಅನ್ನೋದು ಕಡಿಮೆ ಆಗ್ತಾ ಇದೆ. ಕೃಷಿಯನ್ನು ಮಾಡ್ತಾ ಇದ್ದಾನೆ. ವಾಣಿಜ್ಯೀಕರಣ, ಔದ್ಯೋಗೀಕರಣ, ಇವೆಲ್ಲದರಿಂದ ನಾವು ನೋಡ್ತಾ ಇದ್ದೀವಿ. ಯಾವುದು ಹೆಚ್ಚಾಗ್ತಾ ಇದೆ? ಜನಸಂಖ್ಯೆ ಅನ್ನೋದು ಹೆಚ್ಚಾಗ್ತಾ ಇದೆ. ಪ್ರಪಂಚದಲ್ಲಿ ಜನಸಂಖ್ಯೆಯಲ್ಲಿ ಮೊದಲ ಸ್ಥಾನ ಇರುವುದಂತಲೂ ಚೀನಾ. ನಂತರ ಬರುವುದೇ ಯಾವುದು? ಭಾರತ. ಭಾರತ ಜನಸಂಖ್ಯೆಯಲ್ಲಿಯೇ 2ನೇ ಸ್ಥಾನದಲ್ಲಿದೆ. ಆದರೆ ನಮ್ಮಲ್ಲಿ ಮಾತ್ರ ಸಂಪನ್ಮೂಲ ಕಡಿಮೆ ಇದೆ. ಅಷ್ಟು ಜನರಿಗೆ ಆಹಾರ ಒದಗಿಸೋದಕ್ಕೆ ಅರಣ್ಯವನ್ನು ಕಡಿದು ನಾಶ ಮಾಡ್ತಾ ಇದ್ದಾರೆ. ಇಲ್ಲಿ ಅಂದರೆ ಕೊರತೆ ಅನುಭವ ಅಂತ ಒಂದೇ ಪಾಯಿಂಟು. ಎರಡನೆಯದು ಏನು ಅಂದರೆ ಹೆಚ್ಚುತ್ತಿರುವ ಔದ್ಯೋಗೀಕರಣ.
ನೋಡಿ, ಉದ್ಯಮಗಳನ್ನದು, ಕೈಗಾರಿಕೆಗಳನ್ನದು ಸ್ಥಾಪನೆ ಮಾಡ್ತಾ ಇದ್ದೀವಿ. ಮಕ್ಕಳೇ, ಒಂದು ಉದ್ಯಮ ಸ್ಥಾಪನೆ ಮಾಡ್ಕೋಬೇಕಾದ್ರೆ ಒಂದು ಉದ್ಯಮಕ್ಕೆ ಬೇಕಾಗುವಂತಹ ಒಂದು ವಸ್ತುಗಳು, ಒಂದು ಉದ್ಯಮವನ್ನು ಪ್ರಾರಂಭ ಮಾಡಿದ್ದೀನಿ ಅಂತ ತಿಳ್ಕೊಳ್ಳಿ. ಈ ಉದ್ಯಮವನ್ನು ಪ್ರಾರಂಭ ಮಾಡಿಕೊಳ್ಳೋದಕ್ಕೆ ಜಮೀನು ಬೇಕು, ಒಂದು ಭೂಮಿ ಬೇಕು. ನಂತರ ಆ ಒಂದು ಉದ್ಯಮಕ್ಕೆ ಅದಿರುಗಳು ಬೇಕು, ಕಚ್ಚಾ ವಸ್ತುಗಳಾಗಿ ಅದಿರುಗಳನ್ನು ನಾವು ಬಳಸ್ತಾ ಇದ್ದೀವಿ. ಆ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಿದ ಮೇಲೆ ಈ ಕೈಗಾರಿಕೆಗಳು ನಡೀಬೇಕಾದ್ರೆ ನೀರಿನ ಅವಶ್ಯಕತೆಯೂ ಸಹ ನಮಗೆ ಬೇಕು. ನೀರು, ಜಲಮೂಲಗಳು, ಬಾವಿಯಿಂದ, ನದಿಯಿಂದ ಈ ನೀರನ್ನು ನಾವು ಪಡ್ಕೊಂಡು ಕೈಗಾರಿಕೆಗಳಿಗೆ ನಾವು ತಲುಪಿಸ್ತೀವಿ. ಒಂದೇದು ಅದಿರುಗಳು ಬೇಕು, ಜಮೀನು ಬೇಕು, ನೀರು ಬೇಕು. ಈ ಉದ್ಯಮಗಳನ್ನದು ಜಾಸ್ತಿ ಆಗೋದನ್ನು ನಾವು ನೋಡ್ತೀವಿ. ಇದರ ಜೊತೆಗೆ ತೈಲ. ತೈಲ ಅಂದರೆ ಏನು? ಕಚ್ಚಾ ವಸ್ತು, ಎಣ್ಣೆ, ಪೆಟ್ರೋಲ್ ಇವೆಲ್ಲವೂ ಸಹ ಬೇಕು. ನೀರು ಇವೆಲ್ಲವೂ ಸಹ ನಾವು ಗಣಿಗಳಿಂದ ತೆಗಿತಾ ಹೋದರೆ ಅಲ್ಲಿರುವಂತಹ ಖನಿಜಗಳು, ಅದಿರುಗಳು ಏನಾಗುತ್ತೆ? ಬರಿದಾಗುತ್ತೆ. ನೀರನ್ನು ಸಹ ನಾವು ಬಳಕೆ ಮಾಡ್ತಾ ಹೋದರೆ ಜಲಮೂಲಗಳು ಸಹ ಏನಾಗುತ್ತೆ? ಖಾಲಿಯಾಗುತ್ತೆ. ಇವೆಲ್ಲವೂ ಸಹ ಕೈಗಾರಿಕೆಗಳ ಉದ್ಯಮೀಕರಣಗಳು ಸ್ಥಾಪನೆಯಿಂದ ನಾವು ನೋಡ್ತಾ ಇದ್ದೀವಿ. ಸಂಪನ್ಮೂಲ ಅನ್ನೋದೇನಾಗ್ತಾ ಇದೆ? ಕೊರತೆ ಆಗ್ತಾ ಇದೆ. ಮೂರನೆಯದು ವಿಸ್ತರಣೆಯಾಗುತ್ತಿರುವಂತಹ ನಗರ ಪ್ರದೇಶಗಳು. ನೋಡಿ, ಒಂದು ನಗರಗಳ ಒಂದು ಪ್ರಮಾಣ ಹೆಚ್ಚಾಗ್ತಾ ಹೋದ್ರೆ, ನಗರಗಳು ಜಾಸ್ತಿ ಆದರೆ ಏನಾಗುತ್ತೆ? ಹಾಗಾದರೆ ನಗರಗಳಂದ್ರೆ ಏನು? ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ವಾಸ ಮಾಡ್ತಾರೆ. ಇದನ್ನೇ ನಾವು ನಗರ ಪ್ರದೇಶ ಅಂತ ಬಿಟ್ಟು ಕರೆದ್ವಿ. ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ವಾಸ ಮಾಡ್ತಾರೆ. ಇದನ್ನೇ ನಾವು ನಗರ ಪ್ರದೇಶ ಅಂತ ಬಿಟ್ಟು ಕರೆದ್ವಿ. ಒಂದು ನಗರ ಪ್ರದೇಶದಲ್ಲಿ ಜನಸಂಖ್ಯೆ ವಾಸ ಮಾಡಿದರೆ ಆ ಜನರಿಗೆ ಬೇಕಾಗುವಂತಹ ಒಂದು ಸಂಪನ್ಮೂಲಗಳ ಒಂದು ಬಳಕೆ ಅನ್ನೋದು ಸಹ ಜಾಸ್ತಿ ಆಗುತ್ತೆ. ಒಂದು ನಗರ ಅಂದರೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಭೌಗೋಳಿಕವಾಗಿ ವಾಸ ಮಾಡುವಂತಹ ಒಂದು ಜನಸಂಖ್ಯೆಗೆ ನಗರ ಪ್ರದೇಶ ಅಂತ ಕರೆದ್ವಿ. ಈ ನಗರ ಪ್ರದೇಶದಲ್ಲಿ ಸಂಪನ್ಮೂಲಗಳ ಬಳಕೆ ಹೆಚ್ಚಾಗ್ತಾ ಹೋಯಿತು. ಈ ಸಂಪನ್ಮೂಲಗಳು ಬಳಸ್ತಾ ಹೋದಾಗ ಈ ಸಂಪನ್ಮೂಲಗಳನ್ನ ಬಳಸಿ ಕುಟುಂಬದಿಂದ, ಆಸ್ಪತ್ರೆಗಳಿಂದ, ಶಾಲೆಯಿಂದ, ಉದ್ಯಮಗಳಿಂದ ಬರುವಂತಹ ತ್ಯಾಜ್ಯ ವಸ್ತುಗಳು ಸಹ ಏನಾದವು? ಜಾಸ್ತಿ ಆಗ್ತಾ ಹೋಯಿತು. ಕಸದ ರಾಶಿಗಳನ್ನದು ಬೀಳ್ತಾ ಹೋದು. ಕಸದ ಒಂದು ಊರೇ ಉತ್ಪತ್ತಿ ಆಗ್ತಾ ಹೋಯಿತು. ಸಂಪನ್ಮೂಲನೂ ಸಹ ಇಲ್ಲಿರುವಂತಹ ಜನಸಂಖ್ಯೆಗೆ ಬೇಕಾಗುವಂತಹ ಸಂಪನ್ಮೂಲಗಳ ಬಳಕೆ ಹೆಚ್ಚಾಗ್ತಾ ಹೋಯಿತು. ಇದರ ಜೊತೆಗೆ ತ್ಯಾಜ್ಯ ವಸ್ತುಗಳು ಅನ್ನೋದು ಸಹ ಹೆಚ್ಚಾಗ್ತಾ ಹೋಯಿತು. ಈ ತ್ಯಾಜ್ಯ ವಸ್ತುಗಳು ತ್ಯಾಜ್ಯ ಗುಂಡಿಗಳಾಗಿ ಪ್ರಾರಂಭವಾಗ್ತಾ ಹೋಯಿತು. ಈ ಒಂದು ಜನಸಂಖ್ಯೆ ಬಳಸುವಂತಹ ಒಂದು ನೀರು, ಇದನ್ನು ಸಹ ನಾವು ಅವಳು ಬಳಸುವಂತಹ ಒಂದು ಕುಟುಂಬದಿಂದ ಬರುವಂತಹ ಎಲ್ಲ ನೀರು, ಕೊಳಚೆ ನೀರನ್ನು ಕುಡಿಯುವ ನೀರಿಗೆ ಸಾಧಾರಣ ನೀರು ಸಹ ಕಲುಷಿತ ಆಗೋದನ್ನು ನಾವು ನೋಡ್ತೀವಿ. ನೋಡಿ, ಇವೆಲ್ಲವೂ ಸಹ ನಗರ ಪ್ರದೇಶಗಳಿಂದ ಸಂಪನ್ಮೂಲಗಳು ಜಾಸ್ತಿ ಆದಂಗೆ ತ್ಯಾಜ್ಯ ವಸ್ತುಗಳು ಸಹ ಜಾಸ್ತಿ ಆಗ್ತಾ ಹೋದು. ಇಲ್ಲಿ ಸಂಪನ್ಮೂಲಗಳ ಪ್ರಮಾಣ, ಸಂಪನ್ಮೂಲಗಳ ಗುಣಮಟ್ಟ ಅನ್ನೋದು ಕಡಿಮೆ ಆಗ್ತಾ ಹೋಯಿತು. ಇಲ್ಲಿ ಯಾವ ಪಾಯಿಂಟಲ್ಲಿ ವಿಸ್ತರಣೆ ಆಗುತ್ತಿರುವಂತಹ ಒಂದು ನಗರ ಪ್ರದೇಶಗಳಲ್ಲಿ ಇವೆಲ್ಲ ಚಟುವಟಿಕೆಗಳನ್ನು ನಾವು ನೋಡ್ತಾ ಹೋದ್ವಿ. ತ್ಯಾಜ್ಯ ವಸ್ತುಗಳ ಒಂದು ಬಳಕೆ ಅನ್ನೋದು ಹೆಚ್ಚಾಗ್ತಾ ಹೋಯಿತು. ನೋಡಿ, ನೂರಾರು ಸಾವಿರಾರು ಕಿಲೋಮೀಟರ್ಗಳಿಂದ ನೀರನ್ನು ತರಿಸ್ಕೊಳ್ತೀವಿ. ನೀರಿಗೆ ಉದ್ಯಮದಿಂದ ಬಿಡುವಂತಹ ನೀರು, ಕುಟುಂಬದಿಂದ ಬಿಡುವಂತಹ ನೀರು, ಇವೆಲ್ಲ ನೀರುಗಳು ಬಿಟ್ಟಾಗ ಕುಡಿಯುವ ನೀರು ಏನಾಗುತ್ತೆ? ಕೊಳಚೆ ನೀರಾಗಿ, ಅಶುದ್ಧ ನೀರಾಗಿ ಪರಿವರ್ತನೆ ಆಗುತ್ತೆ. ಇವೆಲ್ಲವೂ ಸಹ ನಗರೀಕರಣಗಳಿಂದ ಪ್ರಾರಂಭವಾಗ್ತಾ ಇದೆ. ಇತ್ತೀಚೆಗೆ ನೋಡಿ, ತ್ಯಾಜ್ಯ ವಸ್ತುಗಳೆಲ್ಲವೂ ಸಹ ಚರಂಡಿಗಳಲ್ಲಿ ತುಂಬಿತು. ವಿದ್ಯಾರ್ಥಿಗಳೇ, ನಾವು ಸಂಪನ್ಮೂಲಗಳ
ಹೆಚ್ಚಾಗ್ತಾ ಇದೆ. ಈ ಜನಸಂಖ್ಯೆಗೆ ತಕ್ಕಂತೆ ಸಂಪನ್ಮೂಲಗಳನ್ನು ಒದಗಿಸುವುದಕ್ಕೆ ಆಗ್ತಾ ಇಲ್ಲ. ಆದರೂ ಸಹ ಈ ಸಂಪನ್ಮೂಲಗಳ ಕೊರತೆಯನ್ನು ಯಾವ ಮಾರ್ಗಗಳ ಮೂಲಕ ತಡೆಗಟ್ಟಬಹುದು ಅನ್ನೋದನ್ನು ನಾವು ನೋಡೋಣ. ಒಂದನೇದಾಗಿ ಸಂಪನ್ಮೂಲಗಳ ಹೊಸ ಮೂಲಗಳ ಪರಿಶೋಧನೆ. ಸಂಪನ್ಮೂಲಗಳ ಹೊಸದಾಗಿ ನಾವು ಅದಕ್ಕೆ ಮೂಲ ಬೇರೆ ಒಂದು ಸಂಪತ್ತನ್ನು ನಾವು ಪರಿಶೋಧಿಸ್ತಾ ಹೋಗಬೇಕು, ಬೇರೆ ಮೂಲಗಳನ್ನು ಹುಡುಕ್ತಾ ಹೋಗಬೇಕು. ಉದಾಹರಣೆಗೆ ನಮಗೆ ಶಕ್ತಿ ಬೇಕು, ಪೆಟ್ರೋಲ್, ಡೀಸೆಲ್ ಇವೆಲ್ಲ ದ್ರವಗಳಿಂದ ನಾವು ಶಕ್ತಿಯನ್ನು ಪಡಿತೀವಿ. ಜಲವಿದ್ಯುತ್ ಶಕ್ತಿ ಇದನ್ನು ನಾವು ಪಡ್ಕೊಳ್ತಾ ಇದ್ದೀವಿ. ನೋಡಿ, ಉಬ್ಬರ ಮಿಡಿತ ಸಾಗರಗಳಿಂದ ನಾವು ಪಡೆಯುವಂತಹ ಒಂದು ಶಕ್ತಿ, ಗಾಳಿಯಿಂದ ಪವನ ಶಕ್ತಿ, ವಿಂಡ್ ಫ್ಯಾನ್ಗಳನ್ನು ಬೆಟ್ಟದ ಮೇಲೆ ಹಾಕಿಬಿಟ್ಟು ಅಲ್ಲಿ ನಾವು ಒಂದು ಶಕ್ತಿಯನ್ನು ಪಡ್ಕೊಳ್ತಾ ಇದ್ವಿ. ಮೊದಲೆಲ್ಲವೂ ಸಹ ಕಲ್ಲಿದ್ದಲಿಂದ ನಾವು ಟ್ರೈನ್ ಓಡಾಡೋದನ್ನು ನೋಡ್ತಿದ್ವಿ, ಉಗಿಬಂಡಿಗಳು. ಈಗ ಡೀಸೆಲ್ ಎಲೆಕ್ಟ್ರಿಕಲ್ ಟ್ರೈನ್ಗಳನ್ನು ನಾವು ನೋಡ್ತಾ ಇದ್ದೀವಿ, ಮೆಟ್ರೋ ಟ್ರೈನ್ಗಳನ್ನು. ನೋಡಿ, ಈ ರೀತಿಯಾಗಿ ಹೊಸದಾಗಿ ನಾವು ಪರಿಶೋಧನೆಯನ್ನು ಮಾಡ್ತಾ ಹೋಗಬೇಕು. ಮೊದಲೆಲ್ಲವೂ ಸಹ ನಾವು ಜಲವಿದ್ಯುತ್ ಶಕ್ತಿಯನ್ನು ಬಳಸ್ತಾ ಇದ್ದೀವಿ. ಈಗ ವೈಜ್ಞಾನಿಕವಾಗಿ ಅನೇಕ ಆವಿಷ್ಕಾರಗಳು ಆಗ್ತಾ ಹೋಗ್ತಾ ಇದೆ. ಹೊಸದನ್ನು ನಾವು ಕಂಡುಹಿಡಿತಾ ಹೋದಂಗೆ, ಹೊಸ ಆವಿಷ್ಕಾರಗಳು ಆದಂಗೆಲ್ಲ ನಾವು ಹೊಸ ಮೂಲವನ್ನು ನಾವು ಕಂಡುಹಿಡಿತಾ ಹೋಗ್ತಾ ಇದ್ದೀವಿ. ಪೆಟ್ರೋಲ್, ಡೀಸೆಲ್ ಬಳಕೆಯನ್ನು ಕಡಿಮೆ ಮಾಡಿ ನಾವು ಬೇರೆ ಮೂಲಗಳಿಂದ ನಾವು ಆ ಶಕ್ತಿಯನ್ನು ಯಾವ ರೀತಿಯಾಗಿ ಉತ್ಪಾದನೆ ಮಾಡ್ಬೋದನ್ನು ನಾವು ಹೊಸದಾಗಿ ಪರಿಶೋಧನೆ ಮಾಡಬೇಕು. ನೋಡಿ, ಸೌರಶಕ್ತಿ, ನೀರನ್ನು ನಾವು ಕಾಯಿಸಲಿಕ್ಕೆ ಸೋಲಾರನ್ನು ಬಳಸ್ತಾ ಇದ್ದೀವಿ, ಸೋಲಾರ್ ಕುಕ್ಕರನ್ನು ಬಳಸ್ತಾ ಇದ್ದೀವಿ, ಸೋಲಾರ್ ಲೈಟ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಮನೆಗಳಲ್ಲೆಲ್ಲವೂ ಸಹ ನಾವು ಸೋಲಾರ್ ಲೈಟ್ಗಳನ್ನು ನಾವು ಬಳಸೋದನ್ನು ನೋಡಿದ್ವಿ. ಇಲ್ಲಿ ಏನಾಗಿದೆ, ಸೋಲಾರ್ ಮತ್ತು ಟ್ರೈನ್ಗಳು ಓಡಬೇಕಾದ್ರೆ ಒಂದು ಸಿಗ್ನಲ್ಲು ಸಹ ಬಿಡ್ತಾ ಇರುತ್ತೆ, ಸೋಲಾರಿಂದ ನಡೆಯುತ್ತೆ. ನೋಡಿ, ಇವೆಲ್ಲವೂ ಸಹ ಒಂದು ಆವಿಷ್ಕಾರ, ಪರಿಶೋಧನೆಗಳು, ಹೊಸ ಮೂಲಗಳನ್ನು ಹುಡುಕ್ತಾ ಹೋದರೆ ಅದಕ್ಕೆ ಪರ್ಯಾಯ ಬೇರೊಂದು ಮಾರ್ಗಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಎರಡನೆಯದು ಪರ್ಯಾಯ ಅಥವಾ ಬದಲಿ ವಸ್ತುಗಳ ಆವಿಷ್ಕಾರ. ಒಂದು ವಸ್ತು ಅನ್ನೋದು ಬರಿದಾಗ್ತಾ ಹೋಗುತ್ತೆ. ಆ ಕಲ್ಲಿದ್ದರು ಅಥವಾ ಯಾವುದೇ ಒಂದು ಖನಿಜಗಳು ನಾವು ಬಳಸ್ತಾ ಹೋದಂತೆಲ್ಲ ಅವು ಬರಿದಾಗುತ್ತಾ ಹೋಗುತ್ತೆ. ಅದು ಮತ್ತೆ ಸಿಗುತ್ತೋ ಇಲ್ಲೋ, ಲಭ್ಯವಾಗುತ್ತೋ ಇಲ್ಲೋ, ಆ ರೀತಿಯಾಗಿ ಬರಿದಾದಾಗ ನಾವು ಅದಕ್ಕೆ ಪರ್ಯಾಯವಾಗಿ ಇನ್ನೊಂದು ವಸ್ತುಗಳನ್ನು ನಾವು ಬಳಸಲೇಬೇಕು. ಕಲ್ಲಿದ್ದಲು ಇಂಧನದ ಒಂದು ಬಳಕೆಯನ್ನು ನಾವು ನೋಡ್ತಾ ಇದ್ದೀವಿ. ಆ ಕಲ್ಲಿದ್ದಲಿನ ಬದಲಾಗಿ ನಾವು ಪವನ ಶಕ್ತಿಯನ್ನು ಬಳಸಬೇಕು, ಗಾಳಿಯಿಂದ ಶಕ್ತಿಯನ್ನು ಉತ್ಪಾದನೆ ಮಾಡಬೇಕು, ಕರೆಂಟ್, ಎಲೆಕ್ಟ್ರಿಕ್ ಅನ್ನೋದನ್ನು ಉತ್ಪಾದನೆ ಮಾಡಬೇಕು. ಅದೇ ರೀತಿಯಾಗಿ ಡೀಸೆಲ್ ಬದಲು ಎಥೆನಾಲ್ ಎನ್ನುವಂತಹದನ್ನು ನಾವು ಬಳಸಬೇಕು. ಕಟ್ಟಿಗೆಯ ಪೀಠೋಪಕರಣದ ಬದಲು ಇತ್ತೀಚೆಗೆ ನಾವು ಪ್ಲಾಸ್ಟಿಕ್ ಪೀಠೋಪಕರಣಗಳನ್ನು ಜಾಸ್ತಿಯಾಗಿ ನೋಡ್ತಾ ಇದ್ದೀವಿ. ನೋಡಿ, ಒಂದು ವಸ್ತು ಬರಿದಾಗ್ತಾ ಇದೆ, ಖಾಲಿ ಆಗ್ತಾ ಇದೆ, ಅದು ಲಭ್ಯವಾಗದೇ ಇರುವಂತಹ ಪರಿಸ್ಥಿತಿಯಲ್ಲಿ ಅದಕ್ಕೆ ನಾವು ಇನ್ನೊಂದಾಗಿ ಪರ್ಯಾಯವಾಗಿ ಬೇರೊಂದು ವಸ್ತುವನ್ನು ಬಳಸಬೇಕು. ನೋಡಿ, ಕಟ್ಟಿಗೆ ಪೀಠೋಪಕರಣಗಳನ್ನು ಮಾಡಬೇಕಾದ್ರೆ ಅರಣ್ಯವನ್ನು ಕಡಿದು, ಮರಗಿಡಗಳನ್ನು ಕಡಿದು, ಪರಿಸರವನ್ನು ನಾಶ ಮಾಡಿ, ಅರಣ್ಯ ನಾಶ ಮಾಡಿ, ಪರಿಸರದಿಂದ ಅನೇಕ ಹಲವಾರು ಒಂದು ಅನಾಹುತಗಳನ್ನು ಆಗೋದನ್ನು ನಾವು ನೋಡ್ತೀವಿ. ಮಳೆ ಬರಲ್ಲ, ಬೆಳೆ ಸಿಗಲ್ಲ, ನೀರು ಸಿಗಲ್ಲ, ಇವೆಲ್ಲ ಅನಾಹುತಗಳು ಆಗುತ್ತೆ. ಇದರಿಂದ ನಾವು ಬದಲಿ ವಸ್ತುಗಳು, ಪ್ಲಾಸ್ಟಿಕ್ ಪೀಠೋಪಕರಣಗಳನ್ನು ನಾವು ಬಳಸಬೇಕು. ನಂತರ ಮೂರನೆಯ ಪಾಯಿಂಟ್, ಸಂಪನ್ಮೂಲಗಳ ದಕ್ಷತೆಯನ್ನು ಹೆಚ್ಚಿಸುವುದು. ನೋಡಿ, ಒಂದು ಸ್ಟ್ರೋಕ್ ಇಂಜಿನ್ ಅನ್ನೋದು ನಡೀತಾ ಇರುತ್ತೆ. ಆ ಸ್ಟ್ರೋಕ್ ಇಂಜಿನಿಗೆ ಬಳಸುವಂತಹ ಇಂಧನ ಜಾಸ್ತಿ ಆಗುತ್ತೆ. ಅದರ ಬದಲಾಗಿ 4 ಸ್ಟ್ರೋಕ್ ಇಂಜಿನ್ಗಳನ್ನು ಬಳಸಿದಾಗ ಇಂಧನ ಅನ್ನೋದು ನಮಗೆ ಏನಾಗುತ್ತೆ, ಕಡಿಮೆ ಆಗುತ್ತೆ. ಅದರ ಬಳಕೆ ಮಾಡುವಂತಹ ಇಂಧನ, ತೈಲ ಅನ್ನೋದು ನಾವು ಕಡಿಮೆಯಾಗಿ ಬಳಸಿದಾಗ 2ರ ಬದಲು 4 ಸ್ಟ್ರೋಕ್ ನಡೆಯುತ್ತೆ. ಇಂಜಿನ್ ನಡೆದಾಗ ನಮಗೆ 2 ಸ್ಟ್ರೋಕ್ ಇಂಜಿನ್ಗಳ ಒಂದು ಉಳಿಕೆ ಇಂಧನ ಅನ್ನೋದು ನಮಗೆ ಆಗುತ್ತೆ. ಈ ರೀತಿಯಾಗಿ ನಾವು ಸಂಪನ್ಮೂಲಗಳ ದಕ್ಷತೆಯನ್ನು ಹೆಚ್ಚಿಸುವುದು, ಸಂಪನ್ಮೂಲಗಳ ಒಂದು ಅಪಬಳಕೆಯನ್ನು ತಡೆಯಬೇಕು. ನಾವೇನು ಮಾಡಬೇಕು, ಮಾಲಿನ್ಯವನ್ನು ನಿಯಂತ್ರಿಸಲು
ಸರ್ಕಾರದ ನಿಯಮಗಳನ್ನು ಪಾಲಿಸಬೇಕು. ನೋಡಿ, ಒಬ್ರು ಯಾರಾದರೂ ಆಟೋಗೆ ಸೀಮೆ ಎಣ್ಣೆಯನ್ನು ಹಾಕಿ ಓಡಿಸಿದಾಗ ಅಲ್ಲಿ ಗಾಳಿ ಎನ್ನೋದು ಆಟೋದಿಂದ ಬರುವಂತಹ ಒಂದು ಗಾಳಿ, ಆಟೋ ಬಿಡುವಂತಹ ಒಂದು ಗಾಳಿ ಏನಾಗುತ್ತೆ, ತುಂಬ ಕೆಟ್ಟದಾಗಿ ಕಪ್ಪದಾಗಿ ಕಾಣುತ್ತೆ. ಅದು ಏನಾಗುತ್ತೆ, ವಾಯು ಮಾಲಿನ್ಯವನ್ನು ಆವರಿಸುತ್ತೆ. ಹಾಗೆ ಏನು ಮಾಡ್ತಾರೆ, ವಾಹನಗಳೆಲ್ಲದನ್ನೂ ಸಹ ಆಗಾಗ್ಗೆ ತಪಾಸಣೆಗೊಳಪಡಿಸ್ತಾರೆ. ಸರ್ಕಾರದ ನಿಯಮಗಳ ಆಧಾರದ ಮೇಲೆ ನಾವು ಕಂಡೀಷನನ್ನು ಹಾಕ್ತೀವಿ. ಇಷ್ಟು ವರ್ಷದ ನಂತರ ವಾಹನಗಳನ್ನು ಓಡಿಸಬಾರದು. ಯಾಕೆಂದರೆ ಅದರಿಂದ ಬರುವಂತಹ ಒಂದು ಮಾಲಿನ್ಯವಾದಂತಹ ಒಂದು ಹೊಗೆ ಒಂದು ವಾಯುಮಂಡಲವನ್ನು ಸೇರಿಕೊಂಡು ವಾಯು ಮಾಲಿನ್ಯ ಅನ್ನೋದಾಗುತ್ತೆ. ಆದ್ದರಿಂದ ಹಲವಾರು ಸರ್ಕಾರದ ನಿಯಮಗಳನ್ನು ಜಾರಿಗೆ ತರುವುದರ ಮೂಲಕ, ನಿಯಮಗಳನ್ನು ಪಾಲಿಸುವುದರ ಮೂಲಕ ಮಾಲಿನ್ಯವನ್ನು ನಾವು ನಿಯಂತ್ರಿಸಬೇಕು. ಸಂಪನ್ಮೂಲಗಳನ್ನು ಅಪಬಳಕೆ ಮಾಡುವುದನ್ನು ನಾವು ತಡಿಬೇಕು. ಸಂಪನ್ಮೂಲಗಳನ್ನು ನ್ಯಾಯೋಚಿತವಾಗಿ ಬಳಸಬೇಕು. ಸಮ ಪ್ರಮಾಣದಲ್ಲಿ ಅದನ್ನು ನಾವು ಬಳಸ್ಕೋಬೇಕು. ಅಪಬಳಕೆ ಆಗುವುದನ್ನು ನಾವು ತಡಿಬೇಕು. ಈ ರೀತಿಯಾಗಿ ಸಂಪನ್ಮೂಲಗಳನ್ನು ನಾವು ಬಳಸ್ತಾ ಹೋದರೆ ಸಂಪನ್ಮೂಲ ಅನ್ನೋದು ಬರಿದಾಗುತ್ತೆ. ಈ ಸಂಪನ್ಮೂಲಗಳು ಬರಿದಾದಾಗ ನಮ್ಮ ಪರಿಸರದ ಮೇಲೆ ಅನಾಹುತ ಅನ್ನೋದು ತುಂಬ ಬೀಳುವುದನ್ನು ನಾವು ನೋಡ್ತೀವಿ. ನಂತರ ನಿತ್ಯದ ಚಟುವಟಿಕೆಗಳಲ್ಲಿ ಸಂಪನ್ಮೂಲಗಳನ್ನು ಸಂರಕ್ಷಿಸಿ. ನಿತ್ಯವಾಗಿ ಬಳಕೆ ಆಗುವಂತಹ ಚಟುವಟಿಕೆಗಳಲ್ಲಿ ಸಂಪನ್ಮೂಲಗಳನ್ನು ನಾವು ರಕ್ಷಣೆ ಮಾಡಬೇಕು. ಮಾಲಿನ್ಯವನ್ನು ಕಡಿಮೆಗೊಳಿಸುವಂತಹ ಕ್ರಮ ಅನ್ನೋದನ್ನು ಜನರಲ್ಲಿ ನಾವು ಮೂಡಿಸಬೇಕು. ಯಾವ ರೀತಿಯಾಗಿ ನಾವು ಮಾಲಿನ್ಯ ಕಡಿಮೆಗೊಳಿಸಲು ಯಾವ ಕ್ರಮಗಳನ್ನು ನಾವು ಅನುಸರಿಸಬೇಕು ಅನ್ನುವಂತಹ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ನಾವು ಮೂಡಿಸಲು ಹಲವಾರು ಒಂದು ಚಟುವಟಿಕೆಗಳನ್ನು, ಕಾರ್ಯಕ್ರಮಗಳನ್ನು, ಪರಿಸರ ಸ್ನೇಹಿ ಕಾರ್ಯಕ್ರಮಗಳ ಮೂಲಕ ಒಂದು ಪರಿಸರವನ್ನು ಶುದ್ಧಗೊಳಿಸಲು ನಾವು ಸಸಿಗಳನ್ನು ನೆಡೆಸುವುದು. ವನ ಮಹೋತ್ಸವ ಎನ್ನುವಂತಹ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದ ಮೂಲಕ ಹೊಸದಾದಂತಹ ಸಸಿಗಳನ್ನು, ಮರಗಿಡಗಳನ್ನು ಬೆಳೆಸಿ ಪೋಷಿಸುವಂತಹ ಕಾರ್ಯ ಇವೆಲ್ಲದನ್ನು ಸಹ ನಂತರ ಈ ಒಂದು ನದಿ, ಕೆರೆ ಈ ಭಾಗದಲ್ಲಿ ಬಟ್ಟೆಯನ್ನು ತೊಳೆತಿರುವುದರ ಮೇಲೆ ಒಂದು ಸರ್ಕಾರದ ನಿಯಮಗಳನ್ನು, ದಂಡವನ್ನು ವಿಧಿಸುವುದರ ಮೂಲಕ ಅದನ್ನು ನಿಷೇಧಿಸಬೇಕು. ಈ ರೀತಿಯಾಗಿ ಮಾನವರೇ, ಮನುಷ್ಯರೇ ಅವು ಜಾಗೃತಿಯನ್ನು ತಂದು ಈ ಒಂದು ಪರಿಸರವನ್ನು ಮಾಲಿನ್ಯರಹಿತವಾಗಿ ಮಾಡಬೇಕು. ನೈಸರ್ಗಿಕ ಸಂಪನ್ಮೂಲವನ್ನು ಅಪಬಳಕೆ ಮಾಡುವುದನ್ನು ತಪ್ಪಿಸಬೇಕು. ಈ ರೀತಿಯಾಗಿ ಮಾಡ್ತಾ ಹೋದರೆ ಪರಿಸರ ಅನ್ನೋದು ಸಮತೋಲನ ಸ್ಥಿತಿಯಲ್ಲಿ ಇರೋದನ್ನು ನಾವು ನೋಡ್ತೀವಿ. ಇವೆಲ್ಲ ಚಟುವಟಿಕೆಗಳನ್ನು ನಾವು ನೋಡಿದರೆ ಸಂಪನ್ಮೂಲಗಳು ಕೊರತೆ ಇದೆ, ಇದನ್ನು ಯಾವ ರೀತಿಯಾಗಿ ತಡೆಗಟ್ಟಬಹುದು ಅನ್ನುವಂತಹ ಒಂದು ಅಂಶಗಳನ್ನು 1ರಿಂದ 5ರವರೆಗೆ ಅಂಶಗಳನ್ನು ನಾವು ತಿಳ್ಕೊಂಡ್ವಿ. ಪ್ರತಿಯೊಬ್ಬ ಪ್ರಜೆಗಳು, ಪ್ರತಿಯೊಬ್ಬ ನಾಗರಿಕನು ಇವೆಲ್ಲದನ್ನ ಮಾಡ್ತಾ ಹೋದರೆ ಸಂಪನ್ಮೂಲಗಳನ್ನದು ಬಳಕೆಯಾಗುತ್ತೆ. ನಂತರ ಸಂಪನ್ಮೂಲಗಳನ್ನು ಸಂರಕ್ಷಣೆ ಮಾಡಬೇಕು. ಸಂಪನ್ಮೂಲಗಳನ್ನು ನಾವು ಬಳಕೆ ಮಾಡುವುದನ್ನು ನಾವು ಯಾವ ರೀತಿಯಾಗಿ ನೋಡ್ಕೋಬೇಕು. ಸಂಪನ್ಮೂಲಗಳನ್ನು ಅತಿ ಹೆಚ್ಚಿನದಾಗಿ ಬಳಸ್ತಾ ಹೋದರೆ ಮಾಲಿನ್ಯ ಅನ್ನೋದು ಉಂಟಾಗುತ್ತೆ. ವಾಯು ಮಾಲಿನ್ಯ ಇದು ಮಾನವ ಜನಾಂಗಕ್ಕೆ ಒಂದು ತುಂಬವಾದಂತಹ ಒಂದು ಸಮಸ್ಯೆಯಾಗಿ ಪರಿವರ್ತನೆ ಆಗುತ್ತೆ. ಮಾಲಿನ್ಯದಿಂದ ಅನೇಕ ಹಲವಾರು ಕಾಯಿಲೆಗಳನ್ನು ನಾವು ನೋಡ್ತೀವಿ. ಮಾನವ ಜನಾಂಗದ ಈಗಿನ ಪೀಳಿಗೆಯ ಆಕಾಂಕ್ಷೆಗಳನ್ನು ಈಡೇರಿಸಲು ನೋಡಿ, ಮಾನವ ಜನಾಂಗದ ಈಗಿನ ಪೀಳಿಗೆ, ಈಗ ನಡೀತಿರುವಂತಹ ಒಂದು ಪೀಳಿಗೆಯ ಆಕಾಂಕ್ಷೆಗಳನ್ನು ಈಡೇರಿಸಲು ಹಾಗೂ ಈಗಿನ ಪೀಳಿಗೆಯ ಆಕಾಂಕ್ಷೆಗಳನ್ನು ಈಡೇರಿಸಬೇಕು. ಮುಂದಿನ ಪೀಳಿಗೆಯವರ ಅಭಿಷ್ಟಗಳನ್ನು ಪೂರೈಸಲು, ಮುಂದಿನ ಪೀಳಿಗೆ ಅನ್ನೋದು ಬರುತ್ತೆ, ಆ ಪೀಳಿಗೆಯ ಒಂದು ಆಸೆಯ, ಆಕಾಂಕ್ಷೆಯ, ಅಭಿಷ್ಟಗಳನ್ನು ವಿದ್ಯಾರ್ಥಿಗಳೇ ಸಂಪನ್ಮೂಲಗಳ ಸಂರಕ್ಷಣೆ. ನಾವು ಸಂಪನ್ಮೂಲ ಅನ್ನೋದು ಕೊರತೆ ಎಲ್ಲಿದೆ ಅಂತ ಹೇಳಿ ನಾವು ನೋಡಿದ್ವಿ. ಯಾವ ರೀತಿಯಾಗಿ ಸಂಪನ್ಮೂಲವನ್ನು ನಾವು ರಕ್ಷಣೆ ಮಾಡಬೇಕು, ಪ್ರತಿಯೊಬ್ಬ ಮಾನವನ ಆದ್ಯ ಕರ್ತವ್ಯವಾಗಿದೆ. ಸಂಪನ್ಮೂಲವನ್ನು
ಸಂರಕ್ಷಣೆ ಮಾಡಬೇಕು. ಈಗಿನ ಒಂದು ಪೀಳಿಗೆಯ ಆಸೆಗಳನ್ನು, ಮುಂದಿನ ಪೀಳಿಗೆಯ ಅಭಿಷ್ಟಗಳನ್ನು ಪೂರೈಸಲು ಸಂಪನ್ಮೂಲವನ್ನು ನಾವು ಸಂರಕ್ಷಣೆ ಮಾಡಲೇಬೇಕು. ನೋಡಿ, ಸಂಪನ್ಮೂಲಗಳನ್ನು, ನೈಸರ್ಗಿಕ ಸಂಪನ್ಮೂಲಗಳನ್ನು ಅಧಿಕವಾಗಿ ಹೆಚ್ಚು ಬಳಸ್ತಾ ಹೋದರೆ ಮಾನವ ಜನಾಂಗಕ್ಕೆ ಅನೇಕ ಸಮಸ್ಯೆಗಳು ಎದುರಾಗುತ್ತೆ. ಒಂದನೆಯದು ಮಾಲಿನ್ಯ, ವಾಯು ಮಾಲಿನ್ಯ, ಜಲ ಮಾಲಿನ್ಯ. ಎಲ್ಲ ಮಾಲಿನ್ಯಗಳು ನಾವು ನೋಡ್ತೀವಿ. ಶುದ್ಧವಾದಂತಹ ಕುಡಿಯುವ ನೀರು ದೊರೆಯಲ್ಲ, ಕಲುಷಿತವಾದಂತಹ ನೀರು ದೊರೆಯುತ್ತೆ. ಆ ಕಲುಷಿತ ನೀರನ್ನು ಮಾಡೋದು ಯಾರು? ಮಾನವ. ಅದಕ್ಕೆ ಸರಿಯಾದಂತಹ ಒಂದು ಯೋಜನೆಯನ್ನ, ಒಂದು ಪ್ಲಾನ್ ಅನ್ನ ಮಾಡ್ಕೋಬೇಕು. ನಗರಗಳ ನಿರ್ಮಾಣ ಆಗಬೇಕಾದ್ರೆ ಒಂದು ಪ್ಲಾನ್ ಇರಬೇಕು. ಕೊಳಚೆ ನೀರು ಅನ್ನೋದು ಯಾವ ಕಡೆಯಿಂದ ಯಾವ ಭಾಗಕ್ಕೆ ಹೋಗಬೇಕು. ಮಳೆಯ ನೀರು ಬಂದಾಗ ಅದು ಯಾವ ಕಡೆಗೆ ಹರಿದು ಹೋಗಬೇಕು. ಮಳೆ ನೀರು ಬಂದಾಗ ಚರಂಡಿ ನೀರು ಜೊತೆ ಸೇರ್ಕೊಂಡಾಗ ಅದು ಕೆರೆ ಸೇರುತ್ತೆ. ಈ ರೀತಿಯಾಗಿ ರಾಸಾಯನಿಕ ವಸ್ತುಗಳ ಜೊತೆಗೆ ಎಲ್ಲ ಒಂದು ಕುಟುಂಬದಲ್ಲಿ, ಉದ್ಯಮದಲ್ಲಿ ಬಳಸುವಂತಹ ತ್ಯಾಜ್ಯ ವಸ್ತುಗಳೆಲ್ಲವೂ ಸಹ ಹೋಗಿ ಶುದ್ಧ ನೀರಿಗೆ ಸೇರ್ಪಡೆಯಾಗುತ್ತೆ. ಶುದ್ಧ ನೀರು ಕಲುಷಿತವಾಗುತ್ತೆ. ನಂತರ ಈ ಒಂದು ಇಂಧನಗಳು ದಹಿಸುವುದರಿಂದ ಇಂಗಾಲದ ಡೈಆಕ್ಸೈಡ್ ಹೆಚ್ಚಾಗುತ್ತೆ, ವಾಯು ಮಾಲಿನ್ಯ ಅನ್ನೋದಾಗುತ್ತೆ. ವಾಯು ಅನ್ನೋದು ಮಾಲಿನ್ಯಯುಕ್ತವಾಗಿ ಮುಂದಿನ ಪೀಳಿಗೆಗೆ ಅನೇಕ ಸಮಸ್ಯೆಗಳನ್ನು ಎದುರಿಸುವುದನ್ನು ನಾವು ನೋಡ್ತೀವಿ. ವಿಶ್ವ ಅನ್ನೋದು ತ್ಯಾಜ್ಯ ಗುಂಡಿಗಳಾಗಿ ಮಾರ್ಪಡುತ್ತೆ. ಮಾನವ ಗಂಭೀರವಾದಂತಹ ಒಂದು ಸಮಸ್ಯೆಗೆ ನಿಲ್ಲುತ್ತಾನೆ. ಹಾಗಾದರೆ ನಾವು ಈಗಲೇ ಎಚ್ಚೆತ್ತುಕೊಂಡು ಸಂಪನ್ಮೂಲಗಳ ಅತಿಯಾದ ಬಳಕೆ, ಅಪಬಳಕೆ, ನ್ಯಾಯೋಚಿತವಾಗಿ ನಾವು ಸಂಪನ್ಮೂಲವನ್ನು ಬಳಸಬೇಕು. ಪರಿಸರ ಸ್ನೇಹಿಗಳಾಗಿ ಪರಿಸರವನ್ನು ಪ್ರೀತಿಸಬೇಕು. ಪರಿಸರದಲ್ಲಿ ಮರಗಿಡಗಳನ್ನು ಬೆಳೆಸುವುದರ ಮೂಲಕ ಅದನ್ನು ಪೋಷಣೆ ಮಾಡಬೇಕು. ನಮಗೆ ಪರಿಸರವನ್ನು ಅಂತ ಹೆಸರನ್ನ ಕೇಳಿದಾಗ ಸಾಲು ಮರದ ತಿಮ್ಮಕ್ಕ ತನಗೆ ಮಕ್ಕಳಿಲ್ಲದೆ ಆಕೆ ಮರಗಳನ್ನು, ಗಿಡಗಳನ್ನು ರಸ್ತೆಯ ಬದಿಯಲ್ಲಿ ನೆಡುವುದರ ಮೂಲಕ ಅದಕ್ಕೆ ಪೋಷಣೆಯನ್ನು ಮಾಡಿದ್ರು. ಎಷ್ಟೋ ಮರಗಳನ್ನು ನೆಡುವುದರ ಮೂಲಕ ಆಕೆ ತೃಪ್ತಿಯನ್ನು ಪಟ್ಟುಕೊಂಡು ನೀರು ದೊರೆತಿರಲಿಲ್ಲ. ಇಷ್ಟು ದೂರದಿಂದ ನೀರು ಕೊಡದಲ್ಲಿ ತಂದು ಆ ಗಿಡಗಳಿಗೆ ಹಾಕುವುದರ ಮೂಲಕ ಪೋಷಣೆಯನ್ನು ಮಾಡಿದ್ರು. ಈ ರೀತಿಯಾಗಿ ಸಾಲು ಮರದ ತಿಮ್ಮಕ್ಕ ಅಂತೇಳಿ ನಾವು ಹೇಳ್ತೀವಿ. ಈ ರೀತಿಯಾಗಿ ಪ್ರತಿಯೊಬ್ಬರೂ ಸಹ ಜಾಗೃತರಾಗಬೇಕು. ಪರಿಸರ ಸಂರಕ್ಷಣೆ ಮಾಡುವುದರ ಮೂಲಕ ಅರಣ್ಯಗಳನ್ನು ಸಂರಕ್ಷಣೆ ಮಾಡಬೇಕು. ಮರಗಿಡಗಳನ್ನು ಬೆಳೆಸುವುದರ ಮೂಲಕ. ಅಮೇರಿಕದಲ್ಲಿ ಅರಣ್ಯಗಳನ್ನು ಕಳೆದ ನಂತರ ಅದೇ ಜಾಗದಲ್ಲಿ ಹೊಸ ಗಿಡಗಳನ್ನು ನೆಡ್ತಾ ಹೋಗ್ತಾರೆ. ಅರಣ್ಯದಿಂದ ನಾವು ಮರಗಳ ಒಂದು ಉಪಯೋಗವನ್ನು ಪಡ್ಕೊಳ್ತೀವಿ. ಪೀಠೋಪಕರಣ ಪ್ರತಿಯೊಂದು ಸಹ ನಾವು ಬಳಸ್ಕೊಳ್ಳೋದಕ್ಕೆ ಉಪಯೋಗಿಸ್ತೀವಿ. ಅದೇ ಸ್ಥಾನದಲ್ಲಿ ಮರು ಅರಣ್ಯೀಕರಣ ಮಾಡೋದನ್ನು ನಾವು ನೋಡ್ತೀವಿ. ಆದರೆ ನಮ್ಮ ಭಾರತದಲ್ಲಿ ಅರಣ್ಯ ಅನ್ನೋದು ಕಡಿಮೆ ಆಗ್ತಾ ಇದೆ. ಯಾಕೆ? ಆ ಒಂದು ಪ್ರದೇಶದಲ್ಲಿ ಮರು ಅರಣ್ಯೀಕರಣ ಮತ್ತೆ ಮರಗಿಡಗಳನ್ನು ಬೆಳೆಸ್ತಾ ಇಲ್ಲ. ಈ ರೀತಿಯಾಗಿ ವಾಯುಮಂಡಲ ಕಲುಷಿತವಾಗ್ತಾ ಇದೆ. ಶುದ್ಧ ಗಾಳಿ ಅನ್ನೋದು ಸಿಗ್ತಾ ಇಲ್ಲ. ಅತಿಯಾದ ಬಳಕೆ, ಅಪವ್ಯಯ, ಅವನತಿ ಇವೆಲ್ಲದನ್ನು ಸಹ ನಾವು ತಡಿಬೇಕಾದ್ರೆ ಪರಿಸರ ಅನ್ನೋದನ್ನು ನಾವು ಸಂರಕ್ಷಣೆ ಮಾಡಲೇಬೇಕು. ಅದಕ್ಕೋಸ್ಕರ ನಾವು 4 ತಂತ್ರಗಳನ್ನು ಬಳಸ್ಕೊಂಡ್ವಿ. ನೋಡಿ, ಈಗಿನ ಜನಾಂಗಕ್ಕೂ ಮುಂದಿನ ಒಂದು ಜನಾಂಗದ ಆಸೆ ಅಭಿಷ್ಟೆಗಳನ್ನು ಪೂರೈಸಲು ಸಂರಕ್ಷಣೆಯನ್ನ ಮಾಡುವಂತಹ ಒಂದು ಕಾರ್ಯಕ್ಕೆ 4 ತಂತ್ರಗಳ ಒಂದು ಮೂಲಕ ಪರಿಸರವನ್ನ ಸಂರಕ್ಷಣೆ ಮಾಡಿದ್ವಿ. ಒಂದನೆಯದು ಯಾವುದು ಅಂದರೆ ಸಂಪನ್ಮೂಲಗಳ ಬಳಕೆ ಕಡಿಮೆ ಮಾಡುವುದು, ರೆಡ್ಯೂಸ್. ಸಂಪತ್ತು ಅನ್ನ ನಾವು ನೋಡ್ತಾ ಇದ್ದೀವಿ. ಆ ಸಂಪನ್ಮೂಲವನ್ನ ಬಳಕೆಯನ್ನ ಕಡಿಮೆ ಮಾಡಬೇಕು, ರೆಡ್ಯೂಸ್. ಸಂಪನ್ಮೂಲಗಳ ಮರುಬಳಕೆ, ಸಂಪನ್ಮೂಲಗಳನ್ನು ನಾವು ಮತ್ತೆ ಪುನಃ ಬಳಸುವುದನ್ನ ನಾವು ರೀಯೂಸ್ ಅಂತ ಕರಿತೀವಿ. ನೋಡಿ, ಸಂಪನ್ಮೂಲಗಳ ಬಳಕೆ ಕಡಿಮೆ ಮಾಡುವುದು, ರೆಡ್ಯೂಸ್. ಸಂಪನ್ಮೂಲಗಳ
ಮರು ಬಳಕೆ ಮಾಡುವುದು ರೀಯೂಸ್. ಮೂರನೆಯ ಆರ್ ರೀಚಾರ್ಜ್, ಸಂಪನ್ಮೂಲ ಪುನರ್ಭರ್ತಿ ಮಾಡುವುದು ರೀಚಾರ್ಜ್. ಸಂಪನ್ಮೂಲಗಳ ಒಂದು ರಿಸರ್ಚ್, ಸಂಶೋಧನೆ ಮಾಡುವುದು. ನೋಡಿ, ಒಂದು ರೆಡ್ಯೂಸ್, ರೀಯೂಸ್, ರೀಚಾರ್ಜ್ ಮತ್ತೆ ರಿಸರ್ಚ್. 4 ಆರ್ ತಂತ್ರಗಳನ್ನು ನಾವು ನೋಡ್ತೀವಿ. ಒಂದನೆಯದು ಬಳಕೆಯನ್ನು ಕಡಿಮೆ ಮಾಡುವುದು, ಸಂಪನ್ಮೂಲಗಳ ಮರುಬಳಕೆ, ಪುನರ್ಭರ್ತಿ ಮಾಡುವುದು, ಸಂಪನ್ಮೂಲಗಳ ಒಂದು ಸಂಶೋಧನೆ. ಈ ರೀತಿಯಾಗಿ ನಾವು ಸಂಪನ್ಮೂಲಗಳನ್ನು ಸಂರಕ್ಷಣೆ ಮಾಡ್ತಾ ಹೋಗಬೇಕು. ಹಾಗಾದ್ರೆ ಒಂದೇ ನೋಡೋಣ, ಸಂಪನ್ಮೂಲಗಳ ಬಳಕೆ ಕಡಿಮೆ ಮಾಡುವುದು. ಸಂಪನ್ಮೂಲಗಳನ್ನು ನಾವು ಕಡಿಮೆಯಾಗಿ ಬಳಕೆ ಮಾಡುವುದು. ಪೋಲ್ ಮಾಡೋಕ್ಕೆ ಹೋಗಬಾರ್ದು. ಪೋಲ್ ಅಂದರೆ ವೇಸ್ಟ್ ಮಾಡೋಕ್ಕೆ ಹೋಗಬಾರ್ದು. ಇದರಿಂದ ನಮಗೆ ಮಾಲಿನ್ಯ ಅನ್ನೋದು, ಪರಿಸರದಲ್ಲಿ ಮಾಲಿನ್ಯ ಅನ್ನೋದು ಕಡಿಮೆ ಆಗುತ್ತೆ. ನಂತರ ಮೋಟಾರ್ ಸೈಕಲ್ ಬಳಸುವುದರ ಬದಲು ಸೈಕಲನ್ನು ಬಳಸಬೇಕು. ಮೋಟಾರ್ ಸೈಕಲ್ಗೆ ನಾವು ಪೆಟ್ರೋಲ್, ಡೀಸೆಲನ್ನು ಹಾಕ್ತೀವಿ. ಈ ಒಂದು ಇಂಧನ ದಹಿಸುವುದರಿಂದ ಅಲ್ಲಿ ಉತ್ಪತ್ತಿಯಾದಂತಹ ಒಂದು ಇಂಗಾಲ ಡೈಆಕ್ಸೈಡ್ ವಾಯು ಮಾಲಿನ್ಯವನ್ನು ಸೇರುತ್ತೆ. ಆದ್ದರಿಂದ ಸೈಕಲನ್ನು ಬಳಸುವುದನ್ನು ನಾವು ರೂಢಿ ಮಾಡ್ಕೋಬೇಕು. ನಂತರ ಸ್ವಂತ ವಾಹನದಲ್ಲಿ ಒಬ್ಬೊಬ್ಬರೇ ಹೋಗ್ತಾರೆ, ಅದನ್ನು ನಾವು ತಪ್ಪಿಸಿಬಿಟ್ಟು ಒಂದು ಸಾರಿಗೆ ವ್ಯವಸ್ಥೆಯಲ್ಲಿ, ಒಂದು ಸರ್ಕಾರದ ಸಾರಿಗೆ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಸಹ ಹೋದಾಗ ನಮಗೆ ಇಲ್ಲಿ ಇಂಧನ ಅನ್ನೋದು ಉಳಿಕೆ ಆಯಿತು, ಪೆಟ್ರೋಲ್ ಅನ್ನೋದು ಉಳಿಕೆ ಆಯಿತು. ಮತ್ತು ಆ ಪೆಟ್ರೋಲಿಂದ ಬರುವಂತಹ ಒಂದು ಮಾಲಿನ್ಯ ಅನ್ನೋದನ್ನು ಸಹ ನಾವು ತಡೆದ್ವಿ. ನಮ್ಮ ಒಂದು ಹಣನೂ ಸಹ ಒಂದು ಸೇವಿಂಗ್ಸ್ ಆಯಿತು. ಈ ಒಂದು ಯಾವುದರಿಂದ ಸಂಪನ್ಮೂಲಗಳ ಬಳಕೆ ಕಡಿಮೆ ಮಾಡಿರುವುದರಿಂದ, ರೆಡ್ಯೂಸ್ರಿಂದ ನಾವು ಉಳಿತಾಯ ಮಾಡ್ಬೋದು. ಎರಡನೆಯದು ಈ ಒಂದು ಮರುಬಳಕೆ, ಸಂಪನ್ಮೂಲಗಳ ಮರುಬಳಕೆ, ರೀಯೂಸ್. ನಾವು ನೋಡ್ತೀವಿ, ಕಸದಿಂದ ರಸ, ಬೇರೆ ಬೇರೆ ಕೆಲಸಗಳಿಗೆ ಬೇರೆ ಬೇರೆಯಾಗಿ ಹಲವು ಬಾರಿ ವಸ್ತುಗಳನ್ನು ನಾವು ಬಳಸ್ತೀವಿ. ಬೇರೆ ಬೇರೆ ಕೆಲಸಕ್ಕೆ ಅದೇ ವಸ್ತುಗಳನ್ನು ನಾವು ಬಳಸೋದನ್ನು ನಾವು ನೋಡ್ತೀವಿ. ಸ್ನಾನದ ನೀರು ವೇಸ್ಟ್ ಆಗಿ ಹೋಗುತ್ತೆ, ಅದನ್ನು ನಾವೇನು ಮಾಡ್ತೀವಿ ಮತ್ತೆ ತೋಟದ ನೀರುಗಳಿಗೆ ನಾವು ಬಳಸ್ಬೋದು. ಈ ಒಂದು ಅಂದರೆ ನಾವು ಮನೆಯ ಕುಟುಂಬದಿಂದ ಬರುವಂತಹ ತ್ಯಾಜ್ಯ ವಸ್ತುಗಳಿಂದ ಮತ್ತೆ ನೀರನ್ನು ರೀಸೈಕ್ಲಿಂಗ್, ಹೊಸ ಶುದ್ಧ ನೀರಾಗಿ ಒಂದು ಮಾಡುವಂತಹ ಯಂತ್ರವನ್ನು ಅಳವಡಿಸುವುದರ ಮೂಲಕ ಶುದ್ಧ ನೀರನ್ನಾಗಿ ನಾವು ಮಾಡಿಸಿ ಮತ್ತೆ ಮರುಬಳಕೆಯನ್ನು ನಾವು ಮಾಡಬಹುದು. ಕಾಗದದಿಂದ ಪೊಟ್ಟಣವನ್ನು, ನ್ಯೂಸ್ ಪೇಪರಿಂದ ಪೊಟ್ಟಣವನ್ನು ಮಾಡ್ಬೋದು. ಖಾಲಿ ಬಾಟಲಿಂದ ಹಾಲಿನ ಕವರ್ನಿಂದ ಮರುಬಳಕೆಯನ್ನು ಮಾಡೋದನ್ನು ನಾವು ರೂಢಿಸ್ಕೋಬೇಕು. ಆ ಮರುಬಳಕೆ ಮಾಡಿದಂತಹ ವಸ್ತುಗಳನ್ನು ನಾವು ಕೊಂಡುಕೊಳ್ಳಿರಬೇಕು. ಆ ಮರುಬಳಕೆ ಮಾಡಿದಂತಹ ವಸ್ತುಗಳಿಗೆ ಬೆಲೆ ಬರಬೇಕಾದ್ರೆ ನಾವೆಲ್ಲರೂ ಸಹ ಅದಕ್ಕೆ ನಾವು ಮೌಲ್ಯ ಕೊಟ್ಟು ಅದನ್ನು ನಾವು ಕೊಂಡುಕೊಂಡಾಗ ಮರುಬಳಕೆಯ ವಸ್ತುಗಳು, ಕಸದಿಂದ ರಸ ಆಗೋದನ್ನು ನಾವು ನೋಡ್ತೀವಿ. ಮೂರನೆಯದು ಯಾವುದಂದರೆ ಸಂಪನ್ಮೂಲಗಳ ಪುನಃ ಭರ್ತಿ ಮಾಡುವುದು, ರೀಚಾರ್ಜ್. ಸಂಪನ್ಮೂಲಗಳನ್ನು ವೃದ್ಧಿಸ್ತಾ ಹೋಗಬೇಕು. ಅರಣ್ಯೀಕರಣ. ನೋಡಿ, ಅರಣ್ಯೀಕರಣ ಆಗಲೇ ಹೇಳಿದೆ ನಾನು. ಅಮೇರಿಕದಲ್ಲಿ ಅರಣ್ಯಗಳ ಜಾಗದಲ್ಲಿ ಅರಣ್ಯೀಕರಣ ಮಾಡಿದರು. ಮರ ಗಿಡಗಳನ್ನು ಬೆಳೆಸುವುದರ ಮೂಲಕ ಪರಿಸರ ಅನ್ನೋದನ್ನು ನಾವು ಕಾಪಾಡ್ತಾ ಹೋದ್ವಿ. ಪರಿಸರದಿಂದ ನಮಗೆ ಎಷ್ಟು ಲಾಭ ಆಗಿದೆ ಅಂತ ನಾವು ಹೇಳ್ಬೋದು. ಜೀವ ವೈವಿಧ್ಯತೆ, ಪರಿಸರದಿಂದ ಅಲ್ಲಿ ವಾಸ ಮಾಡುವಂತಹ ಪ್ರಾಣಿಗಳಿಗೂ ಅನುಕೂಲ, ಮಾನವರಿಗೂ ಸಹ ಅನುಕೂಲವಾಗುವುದನ್ನು ನಾವು ಈ ಸಂಪನ್ಮೂಲಗಳ ಪುನರ್ಭರ್ತಿಯಲ್ಲಿ ನಾವು ನೋಡ್ಬೋದು. ನಾಲ್ಕನೆಯದು ಸಂಶೋಧನೆ, ರಿಸರ್ಚ್, ನವೀಕರಣ. ಹೊಸದನ್ನು ಆವಿಷ್ಕಾರ ಮಾಡಬೇಕು, ಹೊಸ ವಸ್ತುಗಳನ್ನು ನಾವು ಕಂಡುಹಿಡಿದ ಹೋಗಬೇಕು. ಮೊದಲೆಲ್ಲವೂ ಸಹ ನಾವು ಹೆಚ್ಚಿನದಾಗಿ ಜಲವಿದ್ಯುತ್ ಶಕ್ತಿಯನ್ನು ಉಪಯೋಗಿಸ್ತಾ ಇದ್ವಿ. ಜಲದಿಂದ ಉತ್ಪತ್ತಿಯಾದಂತಹ ಒಂದು ಕರೆಂಟಿಂದ ಮಾಡ್ತಾ ಇದ್ವಿ. ಆದರೆ ಈಗ ಸೋಲಾರಿಂದ ನಾವು ಕರೆಂಟನ್ನು ಉತ್ಪತ್ತಿ ಮಾಡ್ತಾ ಇದ್ದೀವಿ. ಸೋಲಾರ್ ಲೈಟ್, ಸೋಲಾರ್ ಕುಕ್ಕರ್. ಸಂಪನ್ಮೂಲಗಳ ಸಂರಕ್ಷಣೆ, ಇದನ್ನು ನಾವು 4 ಮೂಲಕ ಸಂರಕ್ಷಿಸಬೇಕು ಅಂತ ಹೇಳ್ಬಿಟ್ಟು ಒಂದು ಯೋಜನೆಯನ್ನು ಹಾಕ್ಕೊಂಡು ಇಲ್ಲಿ ನೋಡಿ, ನೈಸರ್ಗಿಕವಾಗಿ ಸಂಪನ್ಮೂಲಗಳನ್ನು ಅತಿ ಹೆಚ್ಚಿನದಾಗಿ ಮಾನವ ಜನಾಂಗ ಬಳಸ್ತಾ ಹೋದ
ಹೋದಾಗ ಗಂಭೀರವಾದಂತಹ ಒಂದು ಸಮಸ್ಯೆಗೆ ಸಿಲುಕ್ತಾರೆ. ಮಾಲಿನ್ಯ ಅನ್ನೋದು ಉಂಟಾಗುತ್ತೆ. ಜಲ ಮಾಲಿನ್ಯ, ವಾಯು ಮಾಲಿನ್ಯ, ಇವೆಲ್ಲ ಪರಿಣಾಮದಿಂದ ಇದು ಅನೇಕ ಕಾಯಿಲೆಗಳಿಗೆ ತುತ್ತಾಗ್ತಾನೆ. ಶುದ್ಧವಾದಂತಹ ನೀರು ದೊರೆಯಿಲ್ಲ, ಶುದ್ಧವಾದಂತಹ ಗಾಳಿ ಸಿಗಲ್ಲ. ನಗರೀಕರಣ, ಜಾಗತೀಕರಣ, ಕೈಗಾರೀಕರಣಗಳಿಂದ ಈ ಒಂದು ಆಧುನಿಕ ಯುಗದಲ್ಲಿ ಹೋಗುವಂತಹ ಮನುಷ್ಯರಿಗೆ ನಗರಗಳು ತ್ಯಾಜ್ಯ ಗುಂಡಿಗಳಾಗ್ತಾ ಇವೆ. ವಿಶ್ವವೇ ತ್ಯಾಜ್ಯ ವಸ್ತುಗಳ ಒಂದು ರಾಶಿಯಿಂದ ತುಂಬಿ ಹೋಗ್ತಾ ಇದೆ. ನೈಸರ್ಗಿಕ ಸಂಪನ್ಮೂಲಗಳ ಬಳಕೆಯನ್ನು, ಅಪವ್ಯಯವಾಗೋದನ್ನು ಕಡಿಮೆ ಮಾಡಬೇಕು. ಆ ನೈಸರ್ಗಿಕ ಸಂಪನ್ಮೂಲಗಳ ಅವನತಿ ಆಗೋದನ್ನು ಸಹ ನಾವು ತಡಿಬೇಕು. ಈ ರೀತಿಯಾಗಿ ಪ್ರತಿಯೊಬ್ಬ ಮನುಷ್ಯನು ಪರಿಸರ ಸ್ನೇಹಿ, ಪರಿಸರಕ್ಕೆ ಒಬ್ಬ ಸ್ನೇಹಿತನಾಗಿ ಪರಿಸರವನ್ನು ಉಳಿಸಬೇಕು, ಬೆಳೆಸಬೇಕು, ಪೋಷಿಸಬೇಕು. ಪ್ರತಿಯೊಬ್ಬ ಮಾನವನ ಒಂದು ಕರ್ತವ್ಯವಾಗಿದೆ. ಅದೇ ರೀತಿಯಾಗಿ ನಾವು ಪ್ರತಿಯೊಬ್ಬರೂ ಸಹ ಒಂದು ನೈಸರ್ಗಿಕ ಸಂಪನ್ಮೂಲವನ್ನು ಸಂರಕ್ಷಣೆ ಮಾಡಬೇಕು. ಅದರಲ್ಲಿ 4 ಆರ್ಗಳು. ಒಂದನೇದು ಸಂಪನ್ಮೂಲಗಳ ಬಳಕೆ ಕಡಿಮೆ ಮಾಡುವುದು, ರೆಡ್ಯೂಸ್. ಸಂಪನ್ಮೂಲಗಳನ್ನು ಬಳಕೆ ಅನ್ನೋದನ್ನು ನಾವು ಆದಷ್ಟು ಕಡಿಮೆ ಮಾಡಬೇಕು. ನೈಸರ್ಗಿಕ ಸಂಪನ್ಮೂಲಗಳು ಬಳಸಿದ ಹಾಗೆ ಮಾಲಿನ್ಯ ಹೆಚ್ಚಾಗ್ತಾ ಇದೆ. ಯಾವಾಗ ನೈಸರ್ಗಿಕ ಸಂಪನ್ಮೂಲಗಳನ್ನು ಕಡಿಮೆಯಾಗಿ ಬಳಸ್ತೀವೋ ಆಗ ಮಾಲಿನ್ಯ ಅನ್ನೋದು ಸಹ ಕಡಿಮೆಯಾಗುತ್ತೆ. ನೋಡಿ, ಮೋಟಾರ್ ಸೈಕಲ್ಗಳನ್ನು ಬಳಸುವುದರ ಬದಲು ನಾವು ಸೈಕಲನ್ನು ಬಳಸಿದ್ರೆ ಆ ಮೋಟಾರ್ ಸೈಕಲ್ಗೆ ಬಳಸುವಂತಹ ಒಂದು ಇಂಧನ ಅನ್ನೋದು ಉಳಿತಾಯ ಆಗುತ್ತೆ. ಯಾವುದನ್ನು ಬಳಸಿದಾಗ ನಾವು ಸೈಕಲ್ ಅನ್ನೋದನ್ನು ಬಳಸಿದಾಗ ಮೋಟಾರ್ ವಾಹನಕ್ಕೆ ಬಳಸುವಂತಹ ಒಂದು ಇಂಧನದ ಒಂದು ಉಳಿತಾಯವಾಗುತ್ತೆ. ಇಂಧನ ದಹನದಿಂದ ಉಂಟಾಗುವ ಮಾಲಿನ್ಯ ಅನ್ನೋದನ್ನು ನಾವು ತಡೆಗಟ್ಟಬಹುದು. ಸ್ವಂತ ವಾಹನದಲ್ಲಿ, ಒಂದನೇದು ಸ್ವಂತ ವಾಹನದಲ್ಲಿ ನಾವು ಹೋಗೋದನ್ನು ಕಡಿಮೆ ಮಾಡಬೇಕು. ಸಾರಿಗೆಯ ಒಂದು ವಾಹನದಲ್ಲಿ ಹೋದಾಗ ನಮಗೆ ಇಲ್ಲಿ ಇಂಧನವೂ ಉಳಿತಾಯವಾಗುತ್ತೆ, ಪೆಟ್ರೋಲ್ ಅನ್ನೋದು ಸಹ ಉಳಿತಾಯವಾಗುತ್ತೆ, ಮಾಲಿನ್ಯ ಅನ್ನೋದನ್ನು ಸಹ ನಾವು ತಡೆಯಬಹುದು. ನಂತರ ನಮ್ಮ ಹಣ ಅನ್ನೋದು ಸಹ ಉಳಿತಾಯ ಆಗುತ್ತೆ. ಈ ರೀತಿಯಾಗಿ ಸಂಪನ್ಮೂಲಗಳನ್ನು ಕಡಿಮೆಯಾಗಿ ಬಳಸಬೇಕು. ಎರಡನೆಯದಾಗಿ ನಾವು ನೋಡಿದಾಗ ಸಂಪನ್ಮೂಲಗಳ ಮರುಬಳಕೆ ಮಾಡುವುದು, ರೀಯೂಸ್. ಸಂಪನ್ಮೂಲಗಳನ್ನು ಮತ್ತೆ ನಾವು ಪುನಃ ಬಳಸ್ತಾ ಹೋಗಬೇಕು. ಒಂದು ಸಂಪನ್ಮೂಲಗಳನ್ನು ಬೇರೆ ಬೇರೆ ಕೆಲಸಗಳಿಗೆ ಬಳಸಿದಾಗ ಅದೇ ಒಂದು ಸಂಪತ್ತನ್ನು ಹಲವು ಬಾರಿ ನಾವು ಬಳಸಿದಾಗ ಉಳಿತಾಯಗಳಿಗೆ ಆಗುತ್ತೆ. ಕಾಗದ, ನ್ಯೂಸ್ ಪೇಪರ್ನಿಂದ ಪಠಣ ಮಾಡೋದನ್ನು ನಾವು ನೋಡ್ತೀವಿ. ಹಾಲಿನ ಕವರ್ ಅದನ್ನು ಸಹ ಪುನರ್ಬಳಕೆ ಮಾಡ್ತಾರೆ. ಬಾಟಲ್ಗಳನ್ನು, ಪ್ಲಾಸ್ಟಿಕ್ಕನ್ನು ಪುನಃ ಅದನ್ನು ಬಳಸುವುದರ ಮೂಲಕ. ನಂತರ ನೋಡಿ, ತ್ಯಾಜ್ಯ ವಸ್ತುಗಳನ್ನು ನಾವು 2 ಭಾಗ ಮಾಡ್ತೀವಿ. ಹಸಿ ಕಸ, ಒಣ ಕಸ. ಪ್ಲಾಸ್ಟಿಕ್ ಅಂಥವೆಲ್ಲದನ್ನು ಸಹ ಒಂದು ಸಪ್ರೇಟಾಗಿ ಮಾಡಿ ಅದನ್ನು ಮತ್ತೆ ಇದಕ್ಕೆ ಒಂದು ವಿದ್ಯುತ್ತನ್ನು ತಯಾರು ಮಾಡೋದಕ್ಕೆ ನಾವು ಬಳಸ್ತೀವಿ. ಅದೇ ನಾವು ಹಸಿ ಕಸವನ್ನು ಗೊಬ್ಬರ ಮಾಡೋದಕ್ಕೆ, ಜೈವಿಕ ಒಂದು ಗೊಬ್ಬರವಾಗಿ ಮಾಡೋದಕ್ಕೆ, ನಂತರ ಪ್ರಾಣಿಗಳಿಗೆ ಆಹಾರವಾಗಿ ನಾವು ಕೊಡ್ಬೋದು. ಹಸಿ ಕಸವನ್ನು ನೋಡಿ ಮರುಬಳಕೆ ಮಾಡಿದಂಗಾಯಿತು. ಅದೇ ರೀತಿಯಾಗಿ ನಾವು ಸ್ನಾನಕ್ಕೆ ಬಳಸಿದಂತಹ ನೀರನ್ನು ತೋಟಕ್ಕೆ ಹರಿದು ಬಿಟ್ಟಾಗ ಅಲ್ಲಿ ಮರಗಿಡಗಳಿಗೆ ಒಂದು ನೀರಿನ ಒಂದು ಕೊರತೆ ಅನ್ನೋದು ಕಾಣಲ್ಲ. ಅಂದರೆ ನೀರು ಹರಿದು ಹೋಗ್ತಾ ಇರೋದಲ್ಲಿ ಯೂಸ್ ಮಾಡಿದಂಗೆ ನಾವು ಆಯಿತು. ಅದೇ ರೀತಿಯಾಗಿ ಮೂರನೆಯದು ಸಂಪನ್ಮೂಲಗಳ ಪುನಃ ಭರ್ತಿ ಮಾಡುವುದು, ರೀಚಾರ್ಜ್. ಸಂಪನ್ಮೂಲಗಳನ್ನು ನಾವೇನು ಮಾಡ್ತೀವಿ? ರೀಚಾರ್ಜ್ ಮಾಡ್ತೀವಿ. ಸಂಪನ್ಮೂಲಗಳನ್ನು ವೃದ್ಧಿ ಮಾಡಬೇಕು. ಅರಣ್ಯೀಕರಣ, ಜೀವ ವೈವಿಧ್ಯತೆ, ಇವೆಲ್ಲದನ್ನು ನಾವು ನೋಡಿದಾಗ ಇಲ್ಲಿ ಏನಾಗಿದೆ ಅಂದರೆ ಅರಣ್ಯಗಳನ್ನು ಕತ್ತರಿಸಿದಾಗ ನಮಗೆ ಬೇಕಾಗುತ್ತೆ ಪೀಠೋಪಕರಣಗಳು, ಪ್ರತಿಯೊಂದಕ್ಕೂ ಸಹ ನಾವು ಅರಣ್ಯಗಳು ಬೇಕಾಗಿರುತ್ತೆ. ಆ ಅರಣ್ಯಗಳೆಲ್ಲ ಕತ್ತರಿಸಿದಾಗ ಅದೇ ಜಾಗದಲ್ಲಿ ಮರು ಅರಣ್ಯಗಳನ್ನು ನಾವು ಬೆಳೆಸಬೇಕು, ಮರಗಿಡಗಳನ್ನು ಬೆಳೆಸಬೇಕು. ನಮ್ಮ ಪೀಳಿಗೆ ಅನ್ನದೇ ಮುಂದಿನ ಪೀಳಿಗೆಯ ಒಂದು ಆಸೆಯನ್ನು ಸಹ ನಾವು ಈಡೇರಿಸಲು ನಾವು ಈ ಒಂದು ಮರು ಅರಣ್ಯೀಕರಣ ಮಾಡಬೇಕು. 4ನೆಯ ಆರ್ ಸಂಶೋಧನೆ, ರಿಸರ್ಚ್. ನವೀಕರಣ ಮಾಡುವುದು, ಸಂಶೋಧನೆಗಳ ಮೂಲಕ ಹೊಸ ಹೊಸದನ್ನು ನಾವು ಪಡಿಬೋದು. ಉದಾಹರಣೆಯಾಗಿ ಸೌರಶಕ್ತಿ, ಈ ಒಂದು ಸೋಲಾರ್ ಗ್ಯಾಸ್, ಸೋಲಾರ್
ಲೈಟ್, ಸೋಲಾರ್ ಕುಕ್ಕರ್, ಸೋಲಾರ್ ಲೈಟ್ ನೋಡಿ ಎಲ್ಲ ಕಡೆಯೂ ಸಹ ನಾವು ಸೂರ್ಯನ ಒಂದು ಶಾಖದಿಂದ ಸೋಲಾರ್ ಒಂದು ಹೀಟ್ರನ್ನು ಹಾಕ್ಕೊಂಡಿದ್ದೀವಿ. ಬಿಸಿ ನೀರು 24 ಅವರ್ಸ್ ನೀರು ನಮಗೆ ಬಿಸಿ ನೀರು ಸಿಗುತ್ತೆ. ಇಲ್ಲೇನಾಗುತ್ತೆ, ಕಟ್ಟಿಗೆ ಉಳಿತಾಯ, ಕಟ್ಟಿಗೆ ಬದಲು ಪ್ಲಾಸ್ಟಿಕ್ ಉಪಕರಣಗಳನ್ನು ಬಳಸ್ಬೋದು. ಅದೇ ರೀತಿಯಾಗಿ ಪವನ ಶಕ್ತಿ ಅಂದರೆ ಏನು? ಗಾಳಿಯಿಂದ ನಾವು ಕರೆಂಟನ್ನು ಉತ್ಪಾದನೆ ಮಾಡ್ತಾ ಇದ್ದೀವಿ. ಫ್ಯಾನನ್ನು ಹಾಕೋದ್ರ ಮೂಲಕ ಕರೆಂಟ್ ಉತ್ಪಾದನೆ ಆಗ್ತಾ ಇದೆ. ಉದಾಹರಣೆಗೆ ಚಿತ್ರದುರ್ಗ ಈ ಪವನ ಶಕ್ತಿಯಲ್ಲಿ ಅತಿ ಹೆಚ್ಚು ಒಂದು ಎಲೆಕ್ಟ್ರಿಕ್ ಅನ್ನು ಉತ್ಪಾದನೆ ಮಾಡ್ತಾ ಇದೆ. ತುಂಬ ಹೆಮ್ಮೆಯ ವಿಷಯ ನಾವು ಇಟ್ಕೊಳ್ಳೋದಕ್ಕಾಗುತ್ತೆ ನೋಡಿ ಅಲ್ವಾ. ಪವನದಿಂದ ಕರೆಂಟನ್ನು ಉತ್ಪಾದನೆ ಮಾಡ್ತೀವಿ. ಹಲವಾರು ಜನರಿಗೆ ಜಲವಿದ್ಯುತ್ ಶಕ್ತಿ ಅಷ್ಟೇ ಗೊತ್ತಿತ್ತು, ಈಗ ಸೌರಶಕ್ತಿ, ಪವನ ಶಕ್ತಿ ಗೊತ್ತಾಗಿದೆ. ಅದೇ ರೀತಿಯಾಗಿ ಸಮುದ್ರದ ಅಲೆಗಳಿಂದ, ಒಬ್ಬರ ಮಿಡಿತಗಳಿಂದಲೂ ಸಹ ಶಕ್ತಿ ಅನ್ನೋದನ್ನು ನಾವು ತಯಾರು ಮಾಡ್ತಾ ಇದ್ದೀವಿ. ಆ ಶಕ್ತಿಯನ್ನು ಸಹ ನಾವು ಬಳಸ್ಕೊಳ್ತಾ ಇದ್ದೀವಿ. ಈ ರೀತಿಯಾಗಿ ನಾವು ರಿಸರ್ಚ್, ಹೊಸದನ್ನು ನಾವು ಸಂಶೋಧನೆ ಮಾಡ್ತಾ ಹೋದಾಗ ಅಲ್ಲಿ ಸಂಪತ್ತು ಅನ್ನೋದು ನಮಗೆ ಉಳಿತಾಯ ಆಗುತ್ತೆ. ಇಲ್ಲಿಯವರೆಗೆ ನೀವು ಮಕ್ಕಳೇ ನೈಸರ್ಗಿಕ ಸಂಪನ್ಮೂಲಗಳ ಅರ್ಥ, ನೈಸರ್ಗಿಕ ಸಂಪನ್ಮೂಲಗಳ ವಿಧಗಳು, ನೈಸರ್ಗಿಕ ಸಂಪನ್ಮೂಲಗಳ ಒಂದು ಕೊರತೆಗೆ ಕಾರಣವಾದಂತಹ ಅಂಶಗಳು ಯಾವುವು, ನೈಸರ್ಗಿಕ ಸಂಪನ್ಮೂಲಗಳು ಕೊರತೆ ಆಗ್ತಾ ಇದೆ, ಅದನ್ನು ಯಾವ ರೀತಿಯಾಗಿ ನಾವು ತಡೆಗಟ್ಟಬಹುದು, ತಡೆಗಟ್ಟುವ ಮಾರ್ಗಗಳು ಯಾವುವು, ನೈಸರ್ಗಿಕ ಸಂಪನ್ಮೂಲಗಳ ಒಂದು ಸಂರಕ್ಷಣೆ. ಇಲ್ಲಿಯವರೆಗೆ ನೀವು ಅರ್ಥ ಮಾಡಿಕೊಂಡಿದ್ದೀರಾ? ಹಾಗಾದರೆ ಈಗ ಹೋಗೋಣ ಚಟುವಟಿಕೆ 1. ಬಿಟ್ಟ ಸ್ಥಳವನ್ನು ತುಂಬಿರಿ. ನೈಸರ್ಗಿಕ ಸಂಪನ್ಮೂಲ ನಿಸರ್ಗದ ಡ್ಯಾಶ್ ಆಗಿದೆ, ಕೊಡುಗೆ ಆಗಿದೆ. ಎರಡನೆಯದು ಕಬ್ಬಿಣದ ಅದಿರು ಡ್ಯಾಶ್ ಸಂಪನ್ಮೂಲವಾಗಿದೆ, ಮುಗಿದು ಹೋಗುವ ಸಂಪನ್ಮೂಲವಾಗಿದೆ. 4 ಆರ್ಗಳೆಂದರೇನು ಸಂಕ್ಷಿಪ್ತವಾಗಿ ಬರೆಯಿರಿ. ಒಂದನೇದು ರಿಡ್ಯೂಸ್, ರೆಡ್ಯೂಸ್, ರಿಯೂಸ್, ರೀಚಾರ್ಜ್, ಇನ್ನೊಂದು ರಿಸರ್ಚ್. 4 ಆರ್ಗಳನ್ನು ನಾವು ನೋಡಿದ್ವಿ. ಒಂದನೆಯ ಚಟುವಟಿಕೆ. ಎರಡನೆಯ ಚಟುವಟಿಕೆ ಮುಗಿದು ಹೋಗುವ ಸಂಪನ್ಮೂಲಗಳು. ಮುಗಿದು ಹೋಗದ ಸಂಪನ್ಮೂಲಗಳು. ಮುಗಿದು ಹೋಗುವ ಸಂಪನ್ಮೂಲಗಳು. ಹಾಗಾದರೆ ಕಬ್ಬಿಣ ಅನ್ನೋದನ್ನು ನಾವು ಮುಗಿದು ಹೋಗುವ ಸಂಪನ್ಮೂಲನ, ಮುಗಿದು ಹೋಗದ ಸಂಪನ್ಮೂಲ. ಕಬ್ಬಿಣ ಇದು ಮುಗಿದು ಹೋಗುವ. ಚಿನ್ನ ಇದು ಸಹ ಮುಗಿದು ಹೋಗುವ ಸಂಪನ್ಮೂಲ. ತಾಮ್ರ, ಮ್ಯಾಂಗನೀಸ್, ಕಲ್ಲಿದ್ದಲು. ಗಣಿಗಳ ಮೂಲಕ ಇದನ್ನು ಹೊರತಂದಾಗ ಗಣಿಗಳು ಬರಿದಾಗ್ತಾ ಇದೆ. ಉದ್ಯಮಗಳು ಸ್ಥಾಪನೆ ಆದಂತೆ ಅತಿ ಹೆಚ್ಚು ಉದ್ಯಮಗಳು ಸ್ಥಾಪನೆ ಆದಾಗ ಉದ್ಯಮಗಳಿಗೆ ಬೇಕಾಗುವಂತಹ ಒಂದು ಕಬ್ಬಿಣದ ಅದಿರನ್ನು ನಾವು ಅಗಿತಾ ಹೋದಾಗ ಗಣಿಗಳೆಲ್ಲವೂ ಸಹ ಬರಿದಾಗ್ತಾ ಇದೆ. ಕಲ್ಲಿದ್ದಲು, ಪೆಟ್ರೋಲ್, ಡೀಸೆಲ್ ಇವೆಲ್ಲವೂ ಸಹ ಮುಗಿದು ಹೋಗುವ, ಬರಿದಾಗುವ, ಬಳಸ್ತಾ ಹೋದಂತೆ ಲಭ್ಯವಿಲ್ಲದ ಸ್ಥಿತಿಯನ್ನು ನಾವು ನೋಡ್ತೀವಿ. ಮುಗಿದು ಹೋಗದ ಸಂಪನ್ಮೂಲಗಳು ಭೂಮಿ, ನೀರು, ಮಣ್ಣು,